ಲೈಫ್ ಪ್ರಾಸೆಸಸ್ನ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೂ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಓದಲಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ಎಷ್ಟೊಂದು ಸತಿ ಅದೇ ಪೇಜಸ್ನ ಮತ್ತೆ ಟರ್ನ್ ಮಾಡಿದ್ರು ಪ್ರಯೋಜನ ಇರಲ್ಲ ಆಯಿತಾ. ಸೊ ಲೈಫ್ ಪ್ರಾಸೆಸಸ್ ಏನಿದೆ ಇದು ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಚಾಪ್ಟರ್ ಆ್ಯಂಡ್ ಜಾಸ್ತಿ ವೇಟೇಜ್ ಇರುವಂಥ ಚಾಪ್ಟರ್, ಬಟ್ ತುಂಬ ಲೆಂದಿ ಆಗೂ ಇದೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಐಡೆಂಟಿಫೈ ಮಾಡಿ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಸೊ ಈ ವಿಡಿಯೋಲಿ ಏನು ಮಾಡ್ತಿದ್ದೀವಿ ನಾವು, ಲೈಫ್ ಪ್ರಾಸೆಸಸ್ನ 9 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಆಯಿತಾ ಮಕ್ಕಳೇ. ಅಂದರೆ ಜೀವಕ್ರಿಯೆಗಳು ಅಧ್ಯಾಯ ಏನಿದೆ ಇದರಲ್ಲಿ ಬರುವಂಥ 9 ಅತಿ ನಿರೀಕ್ಷಿತ ಅತಿ ಪ್ರಮುಖ ಪ್ರಶ್ನೆಗಳೇನಿದೆ ಇದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆಯಿತಾ. ಹಾಗೂ ವಿಡಿಯೋ ಕೊನೆಯಲ್ಲಿ ಈ ಚಾಪ್ಟರನ್ನ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ಕೂಡ ನಾನು ತೋರಿಸ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಈ ವಿಡಿಯೋನ ಅಂತ್ಯದಲ್ಲಿ ನಾನು ಈ ಅಧ್ಯಾಯದಿಂದ ಕೇಳುವಂಥ ಅತಿ ಪ್ರಮುಖ ರೇಖಾಚಿತ್ರಗಳನ್ನ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಆಯಿತಾ. ಸೊ ನನ್ನ ಹೆಸರು ಹರ್ಷಿತಾ SS, ನಾನು ಪರೀಕ್ಷೆ ಚಾನಲಲ್ಲಿ ನಿಮ್ಮ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್. ಓಕೆ, ಸೊ ಫಸ್ಟ್ ಕ್ವೆಶನ್ನ ನೋಡೋಣ. ಲೈಫ್ ಪ್ರಾಸೆಸಸ್ನ ಫಸ್ಟ್ ಕ್ವೆಶನ್ ನೋಡೋಕ್ಕಿಂತ ಮುಂಚೆ ಇದು 2024-25 ಮಾಡೆಲ್ ಕ್ವೆಶನ್ ಪೇಪರ್ಸ್ ಏನು ಕೊಟ್ಟಿದ್ರು ಅದರಲ್ಲಿ ಲೈಫ್ ಪ್ರಾಸೆಸಸ್ಗೆ ಕೊಟ್ಟಿರುವಂತಹ ವೇಟೇಜ್ ಆಯಿತಾ. 2024-25 ಮಾದರಿ ಪ್ರಶ್ನೆ ಪತ್ರಿಕೆ ಇತ್ತಲ್ಲ, ಸೊ ಅದರಲ್ಲಿ ಲೈಫ್ ಪ್ರಾಸೆಸಸ್ ಅಧ್ಯಾಯಕ್ಕೆ ಇರುವಂತಹ ಅಂಕಗಳು ಇವು ಆಯಿತಾ ಮಕ್ಕಳೇ. ಸೊ ನಿಮಗೆ ಕಾಣ್ತಿದೆ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ. ಆ್ಯಂಡ್ ಮೋರ್ ಓವರ್ ಮೇನ್ ಕ್ವೆಶನ್ ಪೇಪರ್ ಏನಿತ್ತು, ಮಂಡಳಿ ಪರೀಕ್ಷೆ ಪತ್ರಿಕೆ ಏನಿತ್ತು ಅದರಲ್ಲಿ 8 ಅಂಕಗಳು ಲೈಫ್ ಪ್ರಾಸೆಸ್ಗೆ ಕೊಟ್ಟಿದ್ರು, ಜೀವಕ್ರಿಯೆಗೆ ಕೊಟ್ಟಿದ್ರು. ಲೈಫ್ ಪ್ರಾಸೆಸಸ್ಗೆ 8 ಮಾರ್ಕ್ಸ್ ಡೆಡಿಕೇಟೆಡ್ ಆಗಿತ್ತು ಇನ್ ಯೋರ್ 2025 final board exam. So you can see how important this chapter is. So first most important question na nodona. ಸೊ ಲೈಫ್ ಪ್ರಾಸೆಸಸಲ್ಲಿ ಫಸ್ಟ್ ಟಾಪಿಕ್ ಯಾವುದು, ನ್ಯೂಟ್ರಿಷನ್ ಅಲ್ಲಿ ಏನು ಬರುತ್ತೆ, ಪ್ಲಾಂಟ್ ನ್ಯೂಟ್ರಿಷನ್ ಬರುತ್ತೆ ಹಾಗೂ ಹ್ಯೂಮನ್ ನ್ಯೂಟ್ರಿಷನ್ ಬರುತ್ತೆ ಆಯಿತಾ. ಸೊ ಪ್ಲಾಂಟ್ ನ್ಯೂಟ್ರಿಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಬರುತ್ತೆ ಅಂದರೆ ಫೋಟೋಸಿಂಥೀಸಿಸ್ ಅಂದ್ರೇನು, ಫೋಟೋಸಿಂಥೀಸಿಸ್ ಅಲ್ಲಿ ನಡೆಯುವಂಥ ಸ್ಟೆಪ್ಸ್ ಏನು, ಮತ್ತು ಫೋಟೋಸಿಂಥೀಸಿಸ್ನ ಇಕ್ವೇಷನ್ ಏನು, ಅದೇ ಕ್ವೆಶನ್ನ ಇಲ್ಲಿ ಹಾಕಿದ್ವಿ ಆಯಿತಾ. ಸೊ ಫೋಟೋಸಿಂಥೀಸಿಸ್ಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಅಂದ್ರೇನು, ರಿಕ್ವೈರ್ಮೆಂಟ್ಸ್ ಅಗತ್ಯತೆಗಳು ಆಗಿರುತ್ತೆ ಆಯಿತಾ. ಮತ್ತು ಫೋಟೋಸಿಂಥೀಸಿಸ್ನ ಡಿಫ್ರೆಂಟ್ ಇವೆಂಟ್ಸ್ ಏನು, ಮತ್ತು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಆಫ್ ಫೋಟೋಸಿಂಥೀಸಿಸ್ನ ಕೇಳ್ತಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಮಾನವ ಪೋಷಣೆಯಲ್ಲಿ ಪೋಷಣೆ ಅನ್ನೋ ಜೀವಕ್ರಿಯೆಯಲ್ಲಿ ಪೋಷಣೆ ಅನ್ನೋ ಒಂದು ಭಾಗ ಬರುತ್ತೆ ಅಲ್ವಾ. ಸೊ ಪೋಷಣೆಯಲ್ಲಿ ಏನಿರುತ್ತೆ, ಸಸ್ಯಗಳ ಪೋಷಣೆ ಹಾಗೂ ಮಾನವರಲ್ಲಿ ನಡೆಯುವಂಥ ಪೋಷಣೆ. ಸೊ ಸಸ್ಯ ಪೋಷಣೆ ಏನಿದೆ ಇದರಲ್ಲಿ ಅತಿ ಪ್ರಮುಖವಾದಂತಹ ಭಾಗ ಯಾವುದು, ದ್ಯುತಿ ಸಂಶ್ಲೇಷಣೆ ಆಯಿತಾ. ಸೊ ದ್ಯುತಿ ಸಂಶ್ಲೇಷಣೆಯಲ್ಲಿ ಏನು ಗೊತ್ತಿರಬೇಕು ನಿಮಗೆ, ದ್ಯುತಿ ಸಂಶ್ಲೇಷಣೆಯ ಅಗತ್ಯತೆಗಳೇನು, ಇದು ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಆಯಿತಾ, ಘಟನೆಗಳು ಯಾವುದು, ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಹಾಗೂ ಇದರ ಸರಿದೂಗಿಸಿದ ಸಮೀಕರಣ ಗೊತ್ತಿರಬೇಕು. ಸೊ ಒಂದೊಂದೇ ನೋಡೋಣ ಈಗ ಆನ್ಸರಲ್ಲಿ. ಸೊ ಪ್ರತಿಯೊಂದು ಪಾರ್ಟಿಗೂ ಆನ್ಸರ್ ನೀವು ತಿಳ್ಕೋಬೇಕು. ಸೊ ಈ ಕ್ವೆಶನ್ಸ್ ಹೇಗಿದೆ ಅಂದರೆ ಮಕ್ಕಳೇ, ಈ ಕ್ವೆಶನ್ಸ್ನ ನೀವು ಆನ್ಸರ್ ಮಾಡಿದ್ರೆ, ಈ ಕ್ವೆಶನ್ಸ್ ಆನ್ಸರ್ಸ್ನ ನೋಡಿಕೊಂಡ್ರೆ MCQಸ್ನು ಆರಾಮಾಗಿ ಕವರ್ ಮಾಡ್ಬೋದು ಆಯಿತಾ ನೀವು. ಸೊ ಆ ರೀತಿಯ ಕ್ವೆಶನ್ಸ್ನ ಹಾಕಿದ್ದೀನಿ ನಾನಿಲ್ಲಿ. ಎಸ್, ಸೊ ಏನಿದು ಫೋಟೋಸಿಂಥೀಸಿಸ್ ಅಂದ್ರೇನು ಮಕ್ಕಳೇ, ಇಟ್ ಇಸ್ ಪ್ಲಾಂಟ್ಸ್ ಯೂಸ್ ಮಾಡ್ಕೊಳ್ಳುವಂಥ ಒಂದು ಪ್ರಾಸೆಸ್ ಇದು. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ರೀತಿಯ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಪ್ಲಾಂಟ್ ಅಬ್ಸಾರ್ಬ್ ಮಾಡಿಕೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಗ್ಲೂಕೋಸ್ನ ಕ್ರಿಯೇಟ್ ಮಾಡುತ್ತೆ, ಫುಡ್ನ ಕ್ರಿಯೇಟ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ವಿಚ್ ಇಸ್ ಗ್ಲೂಕೋಸ್ ಆಯಿತಾ ಮಕ್ಕಳೇ. ಸೊ ಇದು ಬಂದು ಒಂದು ಪ್ರಾಸೆಸ್ ಆಗಿರುತ್ತೆ ಆಯಿತಾ. ಸೊ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು ಮಕ್ಕಳೇ, ದ್ಯುತಿ ಸಂಶ್ಲೇಷಣೆ ಅಂದ್ರೇನು, ಇದು ಒಂದು ಪ್ರಕ್ರಿಯೆ ಆಗಿರುತ್ತೆ ಆಯಿತಾ. ಸೊ ಈ ಪ್ರಕ್ರಿಯೆಯಲ್ಲಿ ಏನಾಗ್ತಿದೆ, ಯಾವ ರೀತಿಯ ಪ್ರಕ್ರಿಯೆ, ಸಸ್ಯಗಳು ಆಹಾರನ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ದ್ಯುತಿ ಸಂಶ್ಲೇಷಣೆಯಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರಿನ ರೀತಿಯ ನಿರವಯವ ವಸ್ತುಗಳನ್ನ ಬಳಸ್ಕೊಂಡು, ನಿರವಯವ ಅಣುಗಳನ್ನ ಬಳಸ್ಕೊಂಡು ಸಸ್ಯಗಳೇನು ಮಾಡ್ತವೆ, ಸೂರ್ಯನ ಬೆಳಕು ಹಾಗೂ ಪತ್ರಹರಿತು ಎರಡೂ ಪದಾರ್ಥಗಳು ಇರುವಂತಹ ಉಪಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಹಾರನ ತಯಾರು ಮಾಡುತ್ತವೆ. ಯಾವ ಆಹಾರ, ಕಾರ್ಬೋಹೈಡ್ರೇಟ್ ಅನ್ನೋ ಆಹಾರ, ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆ ಒಂದು ಗ್ಲೂಕೋಸ್ ಆಯಿತಾ. ಸೊ ಗ್ಲೂಕೋಸ್ನ ತಯಾರು ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಈ ಕ್ವೆಶನ್ ಏನಿದೆ ಇದರ ಸೆಕೆಂಡ್ ಪಾರ್ಟ್ ಏನು ಹೇಳ್ತಿದೆ, ರಿಕ್ವೈರ್ಮೆಂಟ್ಸ್ ಏನು, ಫೋಟೋಸಿಂಥೀಸಿಸ್ ನಡೆಯೋಕ್ಕೆ ಏನೇನು ಇರಬೇಕು ಅಂತ ಕೇಳ್ತಿದ್ದಾರೆ ಆಯಿತಾ. ಸೊ ನೀವು ಇಕ್ವೇಷನ್ನ ನೋಡ್ಕೊಂಡ್ಬಿಟ್ರೆ ರಿಕ್ವೈರ್ಮೆಂಟ್ಸ್ನ ಆರಾಮಾಗಿ ಬರಿಬೋದು
ಆಯ್ತಾ ಮಕ್ಕಳೇ. ಸೊ ಇಕ್ವೇಷನಲ್ಲಿ ಏನಿದೆ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಫೋಟೋಸಿಂಥಿಸಿಸ್ ನಡೆಯೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ವಾಟರ್ ಇದೆ, ವಾಟರ್ ಬೇಕು. ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಏನು, ಇದು ಗ್ರೀನ್ ಕಲರ್ ಪಿಗ್ಮೆಂಟ್ ಆಗಿರುತ್ತೆ ಆಯಿತಾ, ಕ್ಲೋರೋಪ್ಲಾಸ್ಟಲ್ಲಿ ಇರುತ್ತೆ ಇದು. ಮತ್ತು ಸನ್ಲೈಟ್ ಬೇಕು. ಇದರೊಟ್ಟಿಗೆ ಇನ್ನೊಂದೇನೋ ಬೇಕು, ಏನದು, ಸೊ ನಾ ಹೇಳಿದೆಲ್ಲ ಇಲ್ಲಿದೆ ನೋಡಿ, ಓಕೆನಾ. ಲಾಸ್ಟಲ್ಲಿ ಏನು ಬೇಕು, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಈ 4 ರಿಕ್ವೈರ್ಮೆಂಟ್ಸ್ ಬಿಟ್ಟರೆ ಐರನ್, ಮ್ಯಾಗ್ನೀಷಿಯಮ್ ರೀತಿಯ ಬೇರೆ ಮಾಲಿಕ್ಯೂಲ್ಸ್ ಬೇಕಾಗಿರುತ್ತೆ. ಇದು ಎಲ್ಲಿಂದ ಸಿಗುತ್ತೆ, ಸಾಯಿಲಿಂದ ಸಿಗುತ್ತೆ ಪ್ಲಾಂಟ್ಸಿಗೆ ಆಯಿತಾ. ಸೊ ಇದು ಒಂದು ಏನಾಗಿರುತ್ತೆ, ರಿಕ್ವೈರ್ಮೆಂಟ್ಸ್ ಆಫ್ ಫೋಟೋಸಿಂಥಿಸಿಸ್. ಸೊ ದ್ಯುತಿ ಸಂಶ್ಲೇಷಣೆ ನಡಿಬೇಕಂದ್ರೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸಮೀಕರಣನ ನೋಡಿಕೊಂಡ್ರೆ ಸಾಕು ಆಯಿತಾ ಮಕ್ಕಳೇ. ಸೊ ಸಮೀಕರಣದಲ್ಲಿ ಏನಿದೆ, ಇಂಗಾಲದ ಡೈಆಕ್ಸೈಡ್ ಇದೆ. ದ್ಯುತಿ ಸಂಶ್ಲೇಷಣೆ ನಡೆಯೋಕ್ಕೆ ಇಂಗಾಲದ ಡೈಆಕ್ಸೈಡ್ ಬೇಕು, ನೀರಿನ ಅಣುಗಳು ಬೇಕು, ಹಾಗೂ ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್ ಇದು ಒಂದು ಹಸಿರು ಬಣ್ಣದ ವರ್ಣದ್ರವ್ಯ ಆಗಿರುತ್ತೆ ಆಯಿತಾ. ಇದು ಹಾಗೂ ಸೌರ ಬೆಳಕು ಶಕ್ತಿಗಾಗಿ ಬೇಕಾಗುತ್ತೆ ಆಯಿತಾ. ಇದರೊಟ್ಟಿಗೆ ಏನು ಬೇಕು, ಸಾರಜನಕ, ರಂಜಕ, ಕಬ್ಬಿಣ, ಮೆಗ್ನೀಷಿಯಂ ರೀತಿಯ ಅಣುಗಳು ಬೇಕಾಗುತ್ತೆ. ಇದು ಎಲ್ಲಿಂದ ಸಿಗುತ್ತೆ, ಗಿಡಗಳಿಗೆ ಇದು ಮಣ್ಣಿನಿಂದ ಸಿಗುತ್ತೆ ಆಯಿತಾ. ಓಕೆ, ಲಾಸ್ಟ್ ಪಾರ್ಟಲ್ಲಿ ಏನು ಕೇಳ್ತಿದ್ದಾರೆ, ಸ್ಟೆಪ್ಸ್ ಬರೀರಿ ಮತ್ತು ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರೀರಿ ಅಂತ ಆಯಿತಾ. ಸೊ ಸ್ಟೆಪ್ಸ್ ಏನು ಮಕ್ಕಳೇ, ಫಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಕ್ಲೋರೋಫಿಲ್ ಏನು, ಕ್ಲೋರೋಪ್ಲಾಸ್ಟಲ್ ಇರುತ್ತೆ ಅಲ್ವಾ, ಇದು ಲೈಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ದ್ಯುತಿ ಸಂಶ್ಲೇಷಣೆಯ ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್ಲಿನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ನಡೆಯುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ಲೈಟ್ ಎನರ್ಜಿ ಏನಿದೆ ಇದು ಕೆಮಿಕಲ್ ಎನರ್ಜಿಯಾಗಿ ಟ್ರಾನ್ಸ್ಫಾರ್ಮ್ ಆಗತ್ತೆ ಆಯಿತಾ. ಅಂದರೆ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಬೆಳಕಿನ ಶಕ್ತಿ ಏನಿದೆ ಇದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ. ಹಾಗೂ ಮೂರನೇ ಹಂತದಲ್ಲಿ ಏನಾಗುತ್ತೆ, ನೀರಿನ ವಿಭಜನೆ ಆಗತ್ತೆ. ನೀರಿನ ವಿಭಜನೆ ಆಗತ್ತೆ ಏನಾಗಿ, ಹೈಡ್ರೋಜನ್ ಹಾಗೂ ಆಮ್ಲಜನಕವಾಗಿ ನೀರಿನ ವಿಭಜನೆ ನಡೆಯುತ್ತೆ. ಓಕೆನಾ. ಓಕೆ, ಸೊ ಇಲ್ಲಿ ಈ ಭಾಗ ಏನಿದೆ ಇದೇನಿದೆ ಇದು 4ನೇ ಪಾಯಿಂಟ್ ಆಗಿರುತ್ತೆ ಆಯಿತಾ. ಓಕೆ, ಸೊ ಎಸ್, ಸೊ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಮಕ್ಕಳೇ, ವಾಟರ್ ಮಾಲಿಕ್ಯೂಲಿನ ಬ್ರೇಕ್ ಡೌನ್ ನಡೆಯುತ್ತೆ ಏನಾಗಿ, ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಆಗಿ ಆಯಿತಾ. ಹಾಗೂ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡಲಾಗತ್ತೆ ಆಯಿತಾ. ಸೊ ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡಲಾಗತ್ತೆ ಏನಾಗಿ, ಕಾರ್ಬೋಹೈಡ್ರೇಟ್ ಆಗಿ. ದ್ಯುತಿ ಸಂಶ್ಲೇಷಣೆಯ ಕೊನೆಯ ಹಂತದಲ್ಲಿ ಏನು ನಡೆಯುತ್ತೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಏನಿದೆ ಇದನ್ನು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಮಾಡಲಾಗತ್ತೆ ಆಯಿತಾ. ಇದರೊಟ್ಟಿಗೆ ನೀವೇನು ತಿಳ್ಕೊಬೇಕು, ಇಕ್ವೇಷನ್ನ ತಿಳ್ಕೊಬೇಕು. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಫ್ ಫೋಟೋಸಿಂಥಿಸಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಇದನ್ನು ತಿಳ್ಕೊಬೇಕು ಆಯಿತಾ. ಸೊ ದ್ಯುತಿ ಸಂಶ್ಲೇಷಣೆಯ ಸರಿದೂಗಿಸಿದ ಸಮೀಕರಣ ಅತ್ಯಂತ ಪ್ರಮುಖವಾಗುತ್ತೆ. ಸೊ ದಯವಿಟ್ಟು ಇದನ್ನು ನೋಡಿ ತಿಳ್ಕೊಳ್ಳಿ ಆಯಿತಾ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಈಗ ಪ್ಲಾಂಟ್ ನ್ಯೂಟ್ರಿಷನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಈಗ ಹ್ಯೂಮನ್ ನ್ಯೂಟ್ರಿಷನ್ನ ನೋಡೋಣ ಆಯಿತಾ. ಸೊ ಹ್ಯೂಮನ್ ನ್ಯೂಟ್ರಿಷನಲ್ಲಿ 2 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಏನದು, ಫಸ್ಟ್ ಕ್ವೆಶನ್ ಏನು, ಸ್ಟಮಕ್ಕಲ್ಲಿ ಡೈಜೆಷನ್ ಹೇಗೆ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಆಯಿತಾ ಮಕ್ಕಳೇ. ಸೊ ಮಾನವ ಪೋಷಣೆ ಏನಿದೆ ಇದರಲ್ಲಿ 2 ಪ್ರಮುಖ ಪ್ರಶ್ನೆಗಳಿರತ್ವೆ. ಸೊ ಇದರಲ್ಲಿ ಮೊದಲನೆಯ ಪ್ರಶ್ನೆ ಬಂದು ಜಠರದಲ್ಲಿ ಪಚನಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೀವು ವಿವರಿಸಬೇಕಾಗತ್ತೆ ಆಯಿತಾ. ಸೊ ಆನ್ಸರ್ನ ನೋಡೋಣ ನಾವಿಲ್ಲಿ. ಎಸ್, ಸೊ ಸ್ಟಮಕ್ಕಿನಲ್ಲಿ ಯಾವ ರೀತಿಯ ಡೈಜೆಷನ್ ಆಗುತ್ತೆ ಅಂತ ನೀವು ಬರಿಬೇಕು ಆಯಿತಾ ಮಕ್ಕಳೇ. ಸೊ ಸ್ಟಮಕ್ ಬಗ್ಗೆ ಫಸ್ಟ್ 2 ಸೆಂಟೆನ್ಸಸಲ್ಲಿ ಬರೆದಿರ್ತೀವಿ. ಏನಂತ ಹೇಳ್ತಿದ್ದೀವಿ, ಸ್ಟಮಕ್ಕಲ್ಲಿ ಲಾರ್ಜ್ ಅಮೌಂಟ್ ಆಫ್ ಫುಡ್ನ ಬ್ರೇಕ್ ಡೌನ್ ಆಗುತ್ತೆ. ಹಾಗೂ ಸ್ಟಮಕ್ ಬಂದು ಒಂದು ಮಸ್ಕ್ಯುಲಾರ್ ಸಿ ಶೇಪ್ಡ್ ಬ್ಯಾಗ್ ಆಗಿರುತ್ತೆ ಅಂತ ಬರೀತೀರ. ಅದಾದಮೇಲೆ ಏನು, ಸ್ಟಮಕ್ಕಲ್ಲಿ 3 ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಸ್ ರಿಲೀಸ್ ಆಗುತ್ತೆ. ಸೊ ಈ ಸಬ್ಸ್ಟೆನ್ಸಸ್ ಏನಾಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಈ 3 ಸಬ್ಸ್ಟೆನ್ಸಸ್ ಎಲ್ಲಿಂದ ರಿಲೀಸ್ ಆಗುತ್ತೆ, ಸ್ಟಮಕ್ ವಾಲ್ಸಲ್ಲಿರುವಂತಹ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಿಂದ ರಿಲೀಸ್ ಆಗುತ್ತೆ ಆಯಿತಾ. ಸ್ಟಮಕ್ ವಾಲ್ಸಲ್ಲಿರುವಂತಹ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಿಂದ ರಿಲೀಸ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಸಬ್ಸ್ಟೆನ್ಸಸ್ ಏನು, ಮೊದಲನೆಯದು ಹೈಡ್ರೋಕ್ಲೋರಿಕ್ ಆಸಿಡ್, ಎರಡನೆಯದು ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮ್, ಹಾಗೂ ಮೂರನೆಯದು ಮ್ಯೂಕಸ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಆಯಿತಾ. ಸೊ ಈ 3 ಸಬ್ಸ್ಟೆನ್ಸಸ್ ಏನು ಫಂಕ್ಷನ್ನ ಮಾಡುತ್ತೆ ಅಂತ ಬರಿಬೇಕು ನೀವು. ಓಕೆನಾ ಮಕ್ಕಳೇ. ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ಮಕ್ಕಳೇ, ಜಠರದಲ್ಲಿ ಜೀರ್ಣಕ್ರಿಯೆ ನಡೀಲಿಕ್ಕೆ ಮೊದಲನೆಯದಾಗಿ ನೀವೇನು ಬರಿಬೇಕು, ಜಠರ ಅಂದ್ರೇನು, ಜಠರದ ಕಾರ್ಯ ಏನು ಬರಿಬೇಕು. ಸೊ ಆಹಾರದ ಪಚನ ಏನಿದೆ ಜಠರದಲ್ಲಿ
ಹೆಚ್ಚು ಮಟ್ಟಕ್ಕೆ ನಡೆಯುತ್ತೆ ಆಯಿತಾ. ಸೊ ಜಠರ ಒಂದು ಸ್ನಾಯುವಿನಿಂದ ಮಾಡಿರುವಂತಹ ಸಿ ಆಕಾರದ ಒಂದು ಸ್ನಾಯುವಿನ ಚೀಲ ಆಗಿರುತ್ತೆ. ಸೊ ಜಠರದ ಗೋಡೆಗಳಲ್ಲಿ ಗ್ರಂಥಿಗಳು ಇರುತ್ತೆ, ಜಠರ ಗ್ರಂಥಿಗಳು ಇರುತ್ತೆ ಆಯಿತಾ ಮಕ್ಕಳೇ. ಸೊ ಜಠರ ಗ್ರಂಥಿಗಳು ಏನು ಮಾಡುತ್ತೆ, ಒಂದಷ್ಟು ಪದಾರ್ಥಗಳ ಬಿಡುಗಡೆ ಮಾಡುತ್ತೆ, ಸ್ರವಿಕೆ ಮಾಡುತ್ತೆ. 3 ಪದಾರ್ಥಗಳ ಸ್ರವಿಕೆ ಮಾಡುತ್ತೆ. ಯಾವುದದು? ಹೈಡ್ರೋಕ್ಲೋರಿಕ್ ಆಮ್ಲ ಮೊದಲನೆಯದು ಆಯಿತಾ, ಹೈಡ್ರೋಕ್ಲೋರಿಕ್ ಆಮ್ಲ. ಎರಡನೆಯದು ಏನು? ಲೋಳೆ ಆಯಿತಾ ಮಕ್ಕಳೇ. ಮೊದಲನೆಯದು ಹೈಡ್ರೋಕ್ಲೋರಿಕ್ ಆಮ್ಲ, ಎರಡನೆಯದು ಲೋಳೆ ಆಗಿರುತ್ತೆ, ಹಾಗೂ ಮೂರನೆಯದು ಪೆಪ್ಸಿನ್ ಅನ್ನೋ ಒಂದು ಕಿಣ್ವ ಆಗಿರುತ್ತೆ ಆಯಿತಾ. ಸೊ ಈ 3 ಪದಾರ್ಥಗಳ ಏನು ಕಾರ್ಯ ಏನು ಅಂತ ತಿಳ್ಕೊಂಡ್ಬಿಟ್ರೆ ನೀವು ಜಠರದಲ್ಲಿ ಜೀರ್ಣಕ್ರಿಯೆ ಬಗ್ಗೆ ಆರಾಮಾಗಿ ಬರಿಬಹುದು. ಸೊ ಈ 3 ಸಬ್ಸ್ಟೆನ್ಸಸ್ನ ಫಂಕ್ಷನ್ನ ನೀವು ತಿಳ್ಕೊಬೇಕು ಆಯಿತಾ. ಸೊ ಫಸ್ಟ್ ಸಬ್ಸ್ಟೆನ್ಸ್ ಯಾವುದು? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ 3 ಫಂಕ್ಷನ್ಸ್ ಇರುತ್ತೆ. ಫಸ್ಟ್ ಫಂಕ್ಷನ್ ಏನು? ಫಸ್ಟ್ ಬಂದು ಜರ್ಮ್ಸ್ ಏನು ಬರುತ್ತೆ ಅಲಾಂಗ್ ವಿತ್ ಫುಡ್ ಅಲ್ವಾ, ಸೊ ಆ ಜರ್ಮ್ಸ್ನ ಕಿಲ್ ಮಾಡುವಂಥ ಫಂಕ್ಷನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ದು ಆಗಿರುತ್ತೆ. ಹಾಗೂ ಫುಡ್ ಏನಿದೆ ಅದನ್ನು ಕೆಮಿಕಲಿ ಬ್ರೇಕ್ ಡೌನ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಡಿಸಾಲ್ವ್ ಮಾಡುತ್ತೆ, ಫಿಸಿಕಲ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಹಾಗೂ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು? ಪೆಪ್ಸಿನ್ ಎನ್ಸೈಮ್ ಆ್ಯಕ್ಟ್ ಮಾಡಬೇಕಂದ್ರೆ ಅಸಿಡಿಕ್ ಮೀಡಿಯಮ್ ಬೇಕು, ಆ್ಯಂಡ್ ಈ ಅಸಿಡಿಕ್ ಮೀಡಿಯಮ್ನ ಪ್ರೊವೈಡ್ ಮಾಡೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಯಿತಾ ಮಕ್ಕಳೇ. ಸೊ ಈ 3 ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ತಿಳ್ಕೊಬೇಕು. ಫಸ್ಟ್ ಫಂಕ್ಷನ್ ಪೆಪ್ಸಿನ್ಗೆ ಅಸಿಡಿಕ್ ಮೀಡಿಯಮ್ ಪ್ರೊವೈಡ್ ಮಾಡೋದು, ಸೆಕೆಂಡ್ ಫಂಕ್ಷನ್ ಜರ್ಮ್ಸ್ನ ಕಿಲ್ ಮಾಡೋದು, ಥರ್ಡ್ ಫಂಕ್ಷನ್ ಡಿಸಾಲ್ವ್ ಮಾಡೋದು ಫುಡ್ನ, ಫಿಸಿಕಲಿ ಬ್ರೇಕ್ ಡೌನ್ ಮಾಡೋದು ಫುಡ್ನ ಆಯಿತಾ ಮಕ್ಕಳೇ. ನೆಕ್ಸ್ಟು ಸ್ಟಮಕ್ಕಲ್ಲಿ ಆ್ಯಸಿಡ್ ರಿಲೀಸ್ ಆಗ್ತಿದೆ ಅಂದರೆ ಸ್ಟಮಕ್ ಸೆಲ್ಸಿಗೂ ಹಾರ್ಮ್ ಆಗುತ್ತೆ, ಸ್ಟಮಕ್ ವಾಲ್ಸಲ್ಲಿರುವಂತಹ ಸೆಲ್ಸಿಗೂ ಹಾರ್ಮ್ ಆಗುತ್ತೆ ಅಲ್ವಾ. ಸೊ ಈ ಆ್ಯಸಿಡ್ನಿಂದ ಸ್ಟಮಕ್ನ ಪ್ರೊಟೆಕ್ಟ್ ಮಾಡುವಂಥ ಫಂಕ್ಷನ್ ಮ್ಯೂಕಸ್ದಾಗಿರುತ್ತೆ ಓಕೆನಾ. ಸೊ ಮ್ಯೂಕಸ್ದು ಫಂಕ್ಷನ್ ಇದು. ಲಾಸ್ಟಲ್ಲಿ ಪೆಪ್ಸಿನ್ ಅನ್ನೋ ಎನ್ಸೈಮ್ ಏನಿದೆ ಇದು ಪ್ರೋಟೀನ್ ಬ್ರೇಕ್ ಡೌನ್ನ ಮಾಡುತ್ತೆ. ಕಾಂಪ್ಲೆಕ್ಸ್ ಪ್ರೋಟೀನ್ ಸಬ್ಸ್ಟೆನ್ಸಸ್ನ ಸಿಂಪಲ್ ಪ್ರೋಟೀನ್ಸ್ ಅಥವಾ ಸಿಂಪಲ್ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಪೆಪ್ಸಿನ್. ಪೆಪ್ಸಿನ್ ಫಂಕ್ಷನ್ ಮಾಡೋಕ್ಕೆ ಅಸಿಡಿಕ್ ಮೀಡಿಯಮ್ ಬೇಕು, ಇದು HCl ಪ್ರೊವೈಡ್ ಮಾಡುತ್ತೆ ಆಯಿತಾ. ಓಕೆ ಮಕ್ಕಳೇ. ಸೊ ಎಸ್, ಸೊ ಜಠರದಲ್ಲಿ ಸ್ರವಿಕೆ ಆಗುವಂಥ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಏನು ಮಕ್ಕಳೇ? ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ 3 ಕಾರ್ಯಗಳಿರುತ್ತೆ. ಮೊದಲನೆಯ ಕಾರ್ಯ ಏನು? ಪೆಪ್ಸಿನ್ ಕಿಣ್ವ ಸಕ್ರಿಯಗೊಳ್ಳಲಿಕ್ಕೆ, ಪೆಪ್ಸಿನ್ ಕಿಣ್ವದ ಕಾರ್ಯ ನಡೆಸಲಿಕ್ಕೆ ಅದಕ್ಕೆ ಆಮ್ಲೀಯ ಮಾಧ್ಯಮ ಬೇಕು. ಸೊ ಈ ಆಮ್ಲೀಯ ಮಾಧ್ಯಮನ ಒದಗಿಸೋದು HCl ಆಗಿರುತ್ತೆ ಆಯಿತಾ. ಎರಡನೆಯ ಕಾರ್ಯ ಏನು? ಆಹಾರದೊಟ್ಟಿಗೆ ಎಷ್ಟೊಂದು ರೀತಿಯ ಏನು ಸೋಂಕುಗಳು ಬಂದಿರುತ್ತೆ, ಎಷ್ಟೊಂದು ರೀತಿಯ ಬ್ಯಾಕ್ಟೀರಿಯಾ ಎಲ್ಲ ಬಂದಿರುತ್ತೆ ಅಲ್ವಾ. ಸೊ ಈ ಬ್ಯಾಕ್ಟೀರಿಯಾ ಸೋಂಕುಗಳನ್ನೆಲ್ಲ ಏನು ನಾಶ ಮಾಡುವಂಥ ಕೆಲಸ ಹೈಡ್ರೋಕ್ಲೋರಿಕ್ ಆಮ್ಲದ್ದಾಗಿರುತ್ತೆ. ಹಾಗೂ ಮೂರನೇ ಕೆಲಸ ಏನು? ಆಹಾರ ಏನಿದೆ ಮಕ್ಕಳೇ, ಆಹಾರ ಕಣಗಳನ್ನ ಕರಗಿಸುತ್ತೆ HCl, ಹಾಗೂ ಭೌತಿಕವಾಗಿ ವಿಭಜನೆ ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಆಯಿತಾ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರೋದ್ರಿಂದ ಜಠರದ ಏನು ಜೀವಕೋಶಗಳಿಗೆ ಹಾನಿ ಉಂಟು ಮಾಡ್ಬೋದು. ಸೊ ಈ ಹಾನಿಯಿಂದ ರಕ್ಷಿಸುವಂಥ ಕೆಲಸ ಏನಿದೆ ಇದು ಲೋಳೆಯದಾಗಿರುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರದ ಜೀವಕೋಶಗಳನ್ನ ರಕ್ಷಿಸುವಂಥ ಕಾರ್ಯ ಲೋಳೆಯದಾಗಿರುತ್ತೆ. ಕೊನೆಯ ಏನು ಅಂಶ ಯಾವುದು? ಇದು ಪೆಪ್ಸಿನ್ ಅನ್ನೋ ಕಿಣ್ವ. ಪೆಪ್ಸಿನ್ನ ಕಾರ್ಯ ಏನು? ಇದು ಆಮ್ಲೀಯ ಮಾಧ್ಯಮದಲ್ಲಿ ಸಂಕೀರ್ಣ ಪ್ರೋಟೀನ್ನ ಸರಳ ಪ್ರೋಟೀನ್ ಆಗಿ ವಿಭಜನೆ ಮಾಡುತ್ತೆ ಆಯಿತಾ. ಪೆಪ್ಸಿನ್ನ ಕಾರ್ಯ ಏನು? ಸಂಕೀರ್ಣ ಪ್ರೋಟೀನ್ನ ಸರಳ ಪ್ರೋಟೀನ್ ಅಥವಾ ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುವಂಥ ಕಾರ್ಯ. ಸೊ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸ್ಟಮಕ್ಕಿನ ಫಂಕ್ಷನ್ಸ್ ನಿಮಗೆ ಅರ್ಥ ಆಯಿತು ಅಂತ ಏನು ಕನ್ಫರ್ಮ್ ಮಾಡ್ಕೋಬೋದು ಆಯಿತಾ. ನೆಕ್ಸ್ಟ್ ನಾವು ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಷನ್ ಹೇಗೆ ನಡೆಯುತ್ತೆ ಅಂತ ನೋಡೋಣ ಆಯಿತಾ ಮಕ್ಕಳೇ. ಸೊ ಸಣ್ಣ ಕರುಳಿನಲ್ಲಿ ಪಚನ ಕ್ರಿಯೆ ಹೇಗೆ ಆಗುತ್ತೆ ಅನ್ನೋದನ್ನ ನೋಡೋಣ. ಎಸ್, ಸೊ ಸ್ಮಾಲ್ ಇಂಟೆಸ್ಟೈನ್ ಏನು? ಇದರಲ್ಲಿ ಮೇನ್ ಆಗಿ ನೀವೇನು ತಿಳ್ಕೊಬೇಕು? ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್. ಸೊ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಫ್ಯಾಟ್ ಏನಿದೆ ಇದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ ಇನ್ ಸ್ಮಾಲ್ ಇಂಟೆಸ್ಟೈನ್ ಆಯಿತಾ. ಸೊ ಸ್ಮಾಲ್ ಇಂಟೆಸ್ಟೈನ್ ಕೆಲಸ ಮಾಡಬೇಕು ಅಂದರೆ ಲಿವರ್ ಮತ್ತು ಪ್ಯಾನ್ಕ್ರಿಯಾಸಿಂದ ಸೆಕ್ರೀಷನ್ ಸ್ಮಾಲ್ ಇಂಟೆಸ್ಟೈನ್ಗೆ ಏನು ಹೋಗಿ ಸೇರಬೇಕು ಆಯಿತಾ. ಸೊ ಲಿವರ್ ಏನು ಮಾಡುತ್ತೆ? ಲಿವರು ಬೈಲ್ ಅನ್ನೋ ಒಂದು ಸಬ್ಸ್ಟೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ. ಸೊ ಮೇಜರ್ಲಿ ಲಿವರು ಬೈಲ್ ಅನ್ನೋ ಸಬ್ಸ್ಟೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೈಲ್ ಜ್ಯೂಸ್ನ ಸೆಕ್ರೀಟ್ ಮಾಡುತ್ತೆ ಆಯಿತಾ. ಸೊ ಬೈಲ್ ಜ್ಯೂಸಿನ ಕೆಲಸ ಏನು? ಪ್ಯಾನ್ಕ್ರಿಯಾಸ್ 2 ಎನ್ಸೈಮ್ನ ಸೆಕ್ರೀಟ್ ಮಾಡುತ್ತೆ ಮಕ್ಕಳೇ. ಪ್ಯಾನ್ಕ್ರಿಯಾಸ್ ಏನಿದೆ 2 ಎನ್ಸೈಮ್ಸ್ನ ಸೆಕ್ರೀಟ್ ಮಾಡುತ್ತೆ. ಯಾವುದದು? ಲೈಪೇಸ್ ಅನ್ನೋ ಒಂದು ಎನ್ಸೈಮ್ ಹಾಗೂ ಟ್ರಿಪ್ಸಿನ್ ಅನ್ನೋ ಒಂದು ಎನ್ಸೈಮ್. ಓಕೆ, ಸೊ ಟ್ರಿಪ್ಸಿನ್ ಏನು ಮಾಡುತ್ತೆ? ಪ್ರೋಟೀನ್ ಬ್ರೇಕ್ ಡೌನ್ನ ನಡೆಸುತ್ತೆ.
ಪ್ರೋಟೀನ್ ಬ್ರೇಕ್ ಡೌನ್ನ ನಡೆಸುತ್ತೆ ಆಯಿತಾ. ಲೈಪೇಸ್ ಏನು ಮಾಡುತ್ತೆ, ಫ್ಯಾಟ್ ಸಬ್ಸ್ಟೆನ್ಸಸ್ನ ಬ್ರೇಕ್ ಡೌನ್ ಮಾಡುತ್ತೆ ಆಯಿತಾ. ಬಟ್ ಟ್ರಿಪ್ಸಿನ್ ಕೆಲಸ ಮಾಡಬೇಕಂದ್ರೆ ಅದಕ್ಕೇನು ಬೇಕು, ಆಲ್ಕಲೈನ್ ಮೀಡಿಯಮ್ ಬೇಕು, ಬೇಸಿಕ್ ಮೀಡಿಯಮ್ ಬೇಕು. ಪೆಪ್ಸಿನ್ಗೆ ಹೇಗೆ ಅಸಿಡಿಕ್ ಮೀಡಿಯಮ್ ಬೇಕೋ ಟ್ರಿಪ್ಸಿನ್ಗೆ ಆಲ್ಕಲೈನ್ ಮೀಡಿಯಮ್ ಬೇಕು ಆಯಿತಾ. ಸೊ ಈ ಆಲ್ಕಲೈನ್ ಮೀಡಿಯಮ್ನ ಕೊಡೋದು ಯಾವುದು, ಬೈಲ್ ಜ್ಯೂಸ್. ಓಕೆ, ಬೈಲ್ ಜ್ಯೂಸ್ ಏನಿದೆ ಟ್ರಿಪ್ಸಿನ್ ಕೆಲಸ ಮಾಡೋಕ್ಕೆ ಆಲ್ಕಲೈನ್ ಮೀಡಿಯಮ್ ಕೊಡುತ್ತೆ. ಹಾಗೂ ಇನ್ನೊಂದು ಕೆಲಸ ಇದೆ, ಲೈಪೇಸ್ ಏನಿದೆ ಫ್ಯಾಟ್ನ ಬ್ರೇಕ್ ಡೌನ್ ಮಾಡಬೇಕು ಅಂದರೆ ಫ್ಯಾಟಿನ ಲಾರ್ಜ್ ಮಾಲಿಕ್ಯೂಲ್ಸ್, ಫ್ಯಾಟಿನ ಲಾರ್ಜ್ ಗ್ಲಾಬ್ಯೂಲ್ಸ್ ಇರುತ್ತೆ ಆಯಿತಾ. ಸೊ ಲೈಪೇಸಿಗೆ ಲಾರ್ಜ್ ಗ್ಲಾಬ್ಯೂಲ್ಸ್ ಆಫ್ ಫ್ಯಾಟ್ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊ ಲಾರ್ಜ್ ಗ್ಲಾಬ್ಯೂಲ್ಸ್ನ ನಾವು ಫಸ್ಟು ಸ್ಮಾಲ್ ಗ್ಲಾಬ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು ಆಯಿತಾ. ಸೊ ಈ ಬ್ರೇಕ್ ಡೌನ್ನ ಏನು ಮಾಡುತ್ತೆ, ಬೈಲ್ ಜ್ಯೂಸ್ ಮಾಡುತ್ತೆ. ಸೊ ಬೈಲ್ ಜ್ಯೂಸ್ ಫಂಕ್ಷನ್ಸ್ ಏನು, ಈ ಪ್ರಾಸೆಸ್ ಏನಿದೆ ಲಾರ್ಜ್ ಗ್ಲಾಬ್ಯೂಲ್ ಟು ಸ್ಮಾಲ್ ಗ್ಲಾಬ್ಯೂಲ್ ಕನ್ವರ್ಷನ್ ಪ್ರಾಸೆಸ್ ಏನಿದೆ ಇದನ್ನು ನಾವು ಎಮಲ್ಸಿಫಿಕೇಷನ್ ಅಂತ ಕರಿತೀವಿ. ಸೊ ಬೈಲ್ದು 2 ಫಂಕ್ಷನ್ಸ್ ಏನು, ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಆ್ಯಂಡ್ ಆಲ್ಕಲೈನ್ ಮೀಡಿಯಮ್ನ ಪ್ರೊಡ್ಯೂಸ್ ಮಾಡೋದು ಆಯಿತಾ. ಆ್ಯಂಡ್ ಪ್ಯಾನ್ಕ್ರಿಯಾಸ್ ರಿಲೀಸ್ ಮಾಡುವಂಥ ಎಂಜೈಮ್ ಯಾವುದು, ಲೈಪೇಸ್ ಹಾಗೂ ಟ್ರಿಪ್ಸಿನ್ ಆಗಿರುತ್ತೆ. ಸೊ ಲೈಪೇಸ್ ಏನು ಮಾಡುತ್ತೆ, ಫ್ಯಾಟ್ನ ಬ್ರೇಕ್ ಡೌನ್ ಮಾಡುತ್ತೆ, ಟ್ರಿಪ್ಸಿನ್ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಈ ಎಲ್ಲ ಜ್ಯೂಸಸ್ ಏನಿದೆ ಅದು ಇಂಟೆಸ್ಟೈನ್ಗೆ ಹೋಗಿ ಸೇರುತ್ತೆ. ಸೊ ಇಂಟೆಸ್ಟೈನಲ್ಲಿ ಫೈನಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಏನಿದೆ ಅದು ಕಂಪ್ಲೀಟ್ ಡೈಜೆಷನ್ಗೆ ಒಳಗಾಗತ್ತೆ, ಪ್ರೋಟೀನ್ ಕೂಡ ಕಂಪ್ಲೀಟ್ ಡೈಜೆಷನ್ಗೆ ಒಳಗಾಗತ್ತೆ, ಫ್ಯಾಟ್ ಕೂಡ ಕಂಪ್ಲೀಟ್ ಡೈಜೆಷನ್ಗೆ ಒಳಗಾಗಿ ಏನನ್ನ ಕೊಡುತ್ತೆ, ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್ನ ಕೊಡುತ್ತೆ. ಸೊ ಇದೆಲ್ಲ ಸಬ್ಸ್ಟೆನ್ಸ್ ಡೈಜೆಸ್ಟ್ ಆದಮೇಲೆ ಸ್ಮಾಲ್ ಇಂಟೆಸ್ಟೈನ್ ವಾಲ್ಸಲ್ಲಿರುವಂತಹ ವಿಲ್ಲೈ ಅಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ವಿಲ್ಲೈ ಅನ್ನೋ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನಿದೆ ಇದು ಈ ಫುಡ್ ಮಾಲಿಕ್ಯೂಲ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ವಿಲ್ಲೈ ಸ್ಪೆಷಾಲಿಟಿ ಏನು, ಇದರಲ್ಲಿ ಬ್ಲಡ್ ವೆಸಲ್ಸ್ ಜಾಸ್ತಿ ಪ್ರಮಾಣಕ್ಕೆ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಬ್ಲಡ್ ಅಬ್ಸಾರ್ಬ್ ಮಾಡ್ಕೊಳ್ಳೋಂಥ ಫುಡ್ನ ರೆಸ್ಟ್ ಆಫ್ ದ ಬಾಡಿಗೆ ಸರ್ಕ್ಯುಲೇಟ್ ಮಾಡಬಹುದು ಆಯಿತಾ. ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಸ್ಟ್ ಆಗದೇ ಇರೋವಂತಹ ಫುಡ್ನ ನೆಕ್ಸ್ಟು ಲಾರ್ಜ್ ಇಂಟೆಸ್ಟೈನ್ಗೆ ಕಳಿಸ್ಕೊಡ್ತೀವಿ, ಆಮೇಲೆ ಫೀಸಸ್ಸಿನ ಮಾದರಿಯಲ್ಲಿ ಅದು ಬಾಡಿನ ಎಕ್ಸಿಟ್ ಮಾಡುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು, ಲಿವರಿಂದ ಏನು ಬೈಲ್ ಜ್ಯೂಸ್ ಬರುತ್ತೆ ಅದರ ಫಂಕ್ಷನ್ ಏನು, ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ಸಿನ ಫಂಕ್ಷನ್ ಏನು, ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂಡ ಇಂಟೆಸ್ಟೈನಲ್ ಜ್ಯೂಸ್ ರಿಲೀಸ್ ಆಗುತ್ತೆ ಅಲ್ವಾ, ಆ 3 ಸೇರಿಕೊಂಡು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ನ ಕಂಪ್ಲೀಟ್ ಡೈಜೆಷನ್ ನಡೆಸುತ್ತೆ. ಅದಾದಮೇಲೆ ವಿಲ್ಲೈನ ಫಂಕ್ಷನ್ ಏನು ಅಂತ ನಿಮಗೆ ಗೊತ್ತಿರಬೇಕು ಆಯಿತಾ. ಸೊ ಮಕ್ಕಳೇ, ಸಣ್ಣ ಕರುಳಿನಲ್ಲಿ ಆಗುವಂತಹ ಕ್ರಿಯೆ ಏನಿದೆ ಇದರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇರಬೇಕು, ಸಣ್ಣ ಕರುಳಿನಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಹಾಗೂ ಕೊಬ್ಬಿನ ಸಂಪೂರ್ಣ ಪಚನ ಕ್ರಿಯೆ ನಡೆಯುತ್ತೆ. ಸೊ ಈ ಪಚನ ಕ್ರಿಯೆ ನಡಿಬೇಕು ಅಂದರೆ ಯಕೃತ್ತಿಂದ ಸ್ರವಿಕೆ ಬರಬೇಕು ಹಾಗೂ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಬರಬೇಕು. ಮೇದೋಜೀರಕ ಗ್ರಂಥಿ ಏನಿದೆ ಟ್ರಿಪ್ಸಿನ್ ಹಾಗೂ ಲೈಪೇಸ್ ಅನ್ನೋ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತೆ. ಟ್ರಿಪ್ಸಿನ್ ಏನು ಮಾಡುತ್ತೆ, ಇದು ಪ್ರೋಟೀನಿನ ವಿಭಜನೆ ಮಾಡುತ್ತೆ. ಲೈಪೇಸ್ ಏನು ಮಾಡುತ್ತೆ, ಕೊಬ್ಬಿನ ವಿಭಜನೆ ಮಾಡುತ್ತೆ. ಟ್ರಿಪ್ಸಿನ್ ಕೆಲಸ ನಡೆಸಬೇಕು ಅಂದರೆ ಅದಕ್ಕೆ ಕ್ಷಾರೀಯ ಮಾಧ್ಯಮ ಬೇಕು. ಸೊ ಈ ಕ್ಷಾರೀಯ ಮಾಧ್ಯಮನ ಏನು ಒದಗಿಸ್ಕೊಡತ್ತೆ, ಯಕೃತ್ ಸ್ರವಿಕೆ ಮಾಡುವಂಥ ಪಿತ್ತರಸ ಟ್ರಿಪ್ಸಿನ್ ಮಾಡುವಂತಹ ಕೆಲಸಕ್ಕೆ ಕ್ಷಾರೀಯ ಮಾಧ್ಯಮನ ಒದಗಿಸ್ಕೊಡತ್ತೆ. ಹಾಗೂ ಈ ಪಿತ್ತರಸಕ್ಕೆ ಇನ್ನೊಂದು ಕಾರ್ಯ ಇದೆ, ಏನದು, ಕೊಬ್ಬಿನ ಇಮಲ್ಸೀಕರಣ. ಸೊ ಮೇದೋಜೀರಕ ಗ್ರಂಥಿ ಬಿಡುಗಡೆ ಮಾಡ್ತಿರುವಂತಹ ಕಿಣ್ವ ಯಾವುದು, ಲೈಪೇಸ್ ಕಿಣ್ವ ಕೊಬ್ಬಿನ ಮೇಲೆ ಕ್ರಿಯೆನ ನಡೆಸಬೇಕು ಅಂದರೆ ಪಿತ್ತರಸ ಏನಿದೆ ಇದು ಮೊದಲನೆಯದಾಗಿ ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಸಣ್ಣ ದುಂಡು ಕಣಗಳಾಗಿ ಪರಿವರ್ತನೆ ಮಾಡಬೇಕು. ಈ ಸಣ್ಣ ದುಂಡು ಕಣದ ಮೇಲೆ ಲೈಪೇಸ್ ಕಿಣ್ವ ಕ್ರಿಯೆನ ನಡೆಸುತ್ತೆ ಆಯಿತಾ. ಸೊ ಈ ರೀತಿ ಯಕೃತ್ತಿಂದ ಬರ್ತಿರುವಂತಹ ಸ್ರವಿಕೆ ಹಾಗೂ ಮೇದೋಜೀರಕ ಗ್ರಂಥಿಯಿಂದ ಬರ್ತಿರುವಂತಹ ಸ್ರವಿಕೆನ ಬಳಸ್ಕೊಂಡು ಹಾಗೂ ಸಣ್ಣ ಕರುಳಿನ ಗ್ರಂಥಿಗಳಿಂದ ಕೂಡ ಬರ್ತಿರುವಂತಹ ಸ್ರವಿಕೆನ ಬಳಸ್ಕೊಂಡು ಆಹಾರದ ಸಂಪೂರ್ಣ ಪಚನಕ್ರಿಯೆ ಮುಗಿಯುತ್ತೆ ಆಯ್ತಾ ಮಕ್ಕಳೇ. ಈ ಆಹಾರದ ಪಚನಕ್ರಿಯೆ ಆದಮೇಲೆ ಬರ್ತಿರುವಂಥ ಅಣುಗಳನ್ನ ಸಣ್ಣ ಕರುಳಿನ ಗೋಡೆಗಳಲ್ಲಿ ಇರುವಂತಹ ಪ್ರಕ್ಷೇಪಗಳು, ಇದನ್ನ ವಿಲ್ಲೈ ಅಂತ ಕರಿತೀವಿ ಅಲ್ವಾ. ಸೊ ಈ ವಿಲ್ಲೈ ಏನು ಮಾಡುತ್ತೆ, ಈ ಆಹಾರನ ಹೀರ್ಕೊಳ್ಳುತ್ತೆ. ವಿಲ್ಲೈ ರಕ್ತನಾಳಗಳಿಂದ ಸಮೃದ್ಧವಾಗಿರುತ್ತೆ ಆಯ್ತಾ. ಸೊ ರಕ್ತನಾಳಕ್ಕೆ ಆಹಾರ
ಹೋದ್ಮೇಲೆ ದೇಹದ ಪ್ರತಿಯೊಂದು ಭಾಗಕ್ಕೂ ಆಹಾರ ಕಣಗಳ ಅಣುಗಳ ಪರಿಚಲನೆ ನಡೆಯುತ್ತೆ ಆಯ್ತಾ ಮಕ್ಕಳೇ. ಹಾಗೂ ಜೀರ್ಣ ಆಗದೆ ಇರುವಂಥ ಆಹಾರ ಎಲ್ಲಿಗೆ ಹೋಗುತ್ತೆ, ಜೀರ್ಣ ಆಗದೆ ಇರುವಂಥ ವಸ್ತುಗಳು ಎಲ್ಲಿಗೆ ಹೋಗುತ್ತೆ, ಮುಂದಿನ ಭಾಗ ಯಾವುದದು ದೊಡ್ಡ ಕರುಳಿಗೆ ಹೋಗುತ್ತೆ. ಹಾಗೂ ಅದಾದ್ಮೇಲೆ ತ್ಯಾಜ್ಯ ಪದಾರ್ಥ ದೇಹದಿಂದ ಗುದದ್ವಾರದ ಮೂಲಕ ಹೊರಗೆ ಹೋಗುತ್ತೆ ಆಯ್ತಾ ಮಕ್ಕಳೇ. ಓಕೆ ಮಕ್ಕಳೇ, ಸೊ ಈಗ ಏನಾಯ್ತು, ಪೋಷಣೆಯ ಪ್ರಮುಖ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಉಸಿರಾಟದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ನ್ಯೂಟ್ರಿಷನ್ದು ಮೇನ್ ಕ್ವೆಶನ್ಸ್ನ ನೋಡಿದ್ವಿ. ಈಗ ರೆಸ್ಪಿರೇಷನ್ದು ಮೇಜರ್ ಕ್ವೆಶನ್ಸ್ನ ನೋಡೋಣ. ಏನಿದು, ರೇಟ್ ಆಫ್ ಬ್ರೀದಿಂಗ್ ಇನ್ ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಇಸ್ ಮಚ್ ಹೈಯರ್ ಆರ್ ಫಾಸ್ಟರ್ ದ್ಯಾನ್ ಲ್ಯಾಂಡ್ ಆರ್ಗ್ಯಾನಿಸಮ್ಸ್ ಆರ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ಸೊ ವಾಟರಲ್ಲಿರುವಂಥ ಆರ್ಗ್ಯಾನಿಸಮ್ಸಿನ ರೆಸ್ಪಿರೇಷನ್ ರೇಟ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ಲ್ಯಾಂಡ್ ಆರ್ಗ್ಯಾನಿಸಮ್ಸ್. ಇದಕ್ಕೆ ರೀಸನ್ನ ಕೇಳ್ತಿದ್ದಾರೆ ಆಯ್ತಾ ಮಕ್ಕಳೇ. ಸೊ ಜಲಚರಗಳಲ್ಲಿ ಉಸಿರಾಟದ ದರ ಭೂಮಿಯ ಮೇಲೆ ಇರುವಂತಹ ಜೀವಿಗಳ ಉಸಿರಾಟದ ದರಕ್ಕಿಂತ ಹೆಚ್ಚಿರುತ್ತೆ. ಇದಕ್ಕೆ ಕಾರಣ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಕಾರಣ ಏನು, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ವಾಟರಲ್ಲಿ ಇರುವಂತಹ ಡಿಸಾಲ್ವ್ಡ್ ಆಕ್ಸಿಜನ್ ಏನಿದೆ, ಇದರ ಅಮೌಂಟ್ ಏನಿದೆ ಯಾವಾಗಲೂ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್ ಆಯ್ತಾ ಮಕ್ಕಳೇ. ಸೊ ಈ ಆರ್ಗ್ಯಾನಿಸಮ್ಸ್ಗೆ ಜಾಸ್ತಿ ಆಕ್ಸಿಜನ್ ಬೇಕು ಅಂದರೆ ಹೈ ಅಮೌಂಟ್ ಆಫ್ ಬ್ರೀದಿಂಗ್ ರೇಟ್ನ ಇಟ್ಕೋಬೇಕು ಆಯ್ತಾ. ಸೊ ಈ ಕಾರಣಕ್ಕಾಗಿ ಈ ಆರ್ಗ್ಯಾನಿಸಮ್ಸಿನ ಬ್ರೀದಿಂಗ್ ರೇಟ್ ಏನಿದೆ ಜಾಸ್ತಿ ಇರುತ್ತೆ ಆಯ್ತಾ. ಸೊ ಜಲದಲ್ಲಿ ನೀರಿನಲ್ಲಿ ಇರುವಂತಹ ಕರಗಿದ ಆಮ್ಲಜನಕದ ಮಟ್ಟ ವಾತಾವರಣದಲ್ಲಿರುವಂತಹ ಆಮ್ಲಜನಕದ ಅನಿಲ ಏನಿದೆ ಈ ಮಟ್ಟಕ್ಕಿಂತ ತುಂಬ ಕಡಿಮೆ ಇರುತ್ತೆ ಆಯ್ತಾ. ಸೊ ಇದಕ್ಕಾಗಿ ಜಲಚರಗಳಿಗೆ ಹೆಚ್ಚು ಆಮ್ಲಜನಕ ಬೇಕು ಅಂದರೆ ಇವಕ್ಕೆ ಉಸಿರಾಟದ ದರ ಏನಿದೆ ಹೆಚ್ಚು ಅಥವಾ ಜಾಸ್ತಿ ಇರಬೇಕಾಗತ್ತೆ ಆಯ್ತಾ. ಸೊ ಈ ಉತ್ತರನ ಹೇಗೆ ಬರೀತೀರಾ ನೀವು? ಎಸ್, ಈ ರೀತಿಯಲ್ಲಿ ಈ ಉತ್ತರನ ನೀವು ಬರಿಬೇಕು ಆಯ್ತಾ, ಈ ರೀತಿಯಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಏರೋಬಿಕ್ ಆ್ಯಂಡ್ ಆನ್ಏರೋಬಿಕ್ ರೆಸ್ಪಿರೇಷನ್ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಈ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಕ್ವೆಶನ್ ಕೇಳಿದಾಗೆಲ್ಲ ನೀವು ಫಸ್ಟ್ ಏನು ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡಬೇಕು ಆಯ್ತಾ. ಸೊ ವಾಯುವಿಕ ಹಾಗೂ ಅವಾಯುವಿಕ ಉಸಿರಾಟದ ನಡುವೆ ವ್ಯತ್ಯಾಸಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ ಆಯ್ತಾ. ಸೊ ಇದು 2, 3, 4 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. 2, 3, 4 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ ಆಗಿರುತ್ತೆ. ಸೊ ಫಸ್ಟ್ ಮೇಜರ್ ಡಿಫ್ರೆನ್ಸ್ ಏನು ಮಕ್ಕಳೇ, ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಯೂಟಿಲೈಸ್ ಆಗುತ್ತೆ, ಆನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಯೂಟಿಲೈಸ್ ಆಗಲ್ಲ. ವಾಯುವಿಕ ಉಸಿರಾಟದಲ್ಲಿ ವಾತಾವರಣದ ಆಮ್ಲಜನಕನ ಬಳಸ್ಕೊಳ್ಳಲಾಗತ್ತೆ, ಆದರೆ ಅವಾಯುವಿಕ ಉಸಿರಾಟದಲ್ಲಿ ಆಮ್ಲಜನಕದ ಬಳಕೆ ಆಗೋದಿಲ್ಲ ಆಯ್ತಾ. ಓಕೆ, ಸೊ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಬಟ್ ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಡಿಮೆ ಎನರ್ಜಿ ರಿಲೀಸ್ ಆಗುತ್ತೆ ಅಲಾಂಗ್ ವಿತ್ ಎಥನಾಲ್ ಹಾಗೂ ವಾಟರ್ ಆಯ್ತಾ, ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಯ್ತಾ. ಎಥನಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಏನರಲ್ಲಿ, ಈಸ್ಟ್ ಅಲ್ಲಿ ಬರುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಬಟ್ ಆಕ್ಸಿಜನ್ ಸ್ಕ್ಯಾರ್ಸಿಟಿ ಇದ್ದಾಗ, ಆಕ್ಸಿಜನ್ ಕಡಿಮೆ ಇದ್ದಾಗ ಮಸಲ್ ಸೆಲ್ಸ್ ಅಲ್ಲಿ ಏನು ರಿಲೀಸ್ ಆಗುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ. ಓಕೆನಾ. ಓಕೆ, ಸೊ ಎರಡನೇ ವ್ಯತ್ಯಾಸ ಏನು ಅಂದ್ರೆ, ವಾಯುವಿಕ ಉಸಿರಾಟದಲ್ಲಿ ಇಂಗಾಲದ ಡೈಆಕ್ಸೈಡ್ ಏನಿದೆ ಇದು ಬಿಡುಗಡೆ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರಿನ ಬಿಡುಗಡೆ ಆಗತ್ತೆ ಆಯ್ತಾ, ಹಾಗೂ ಹೆಚ್ಚಿನ ಶಕ್ತಿ ಏನಿದೆ ಬಿಡುಗಡೆ ಆಗುತ್ತೆ. ಆದ್ರೆ ಅವಾಯುವಿಕ ಉಸಿರಾಟದಲ್ಲಿ 2 ವರ್ಗಗಳಿರುತ್ತೆ ಆಯ್ತಾ. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈಸ್ಟ್ ಏನು ಉಸಿರಾಟ ನಡೆಸುತ್ತೆ ಅವಾಯುವಿಕ ಉಸಿರಾಟ, ಅದರಲ್ಲಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಹಾಗೂ ಕಡಿಮೆ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ. ಆದರೆ ಸ್ನಾಯು ಕೋಶದಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ಇನ್ನೊಂದು ಸಂಯುಕ್ತ ಬಿಡುಗಡೆ ಆಗುತ್ತೆ, ಅದೇನು ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ. ಓಕೆ, ನೆಕ್ಸ್ಟ್ ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಮೈಟೋಕಾಂಡ್ರಿಯಾ ಅನ್ನೋ ಸೆಲ್ ಆರ್ಗನಲ್ ಅಲ್ಲಿ ನಡೆಯುತ್ತೆ. ಬಟ್ ಆನರೋಬಿಕ್ ರೆಸ್ಪಿರೇಷನ್ ಸೈಟೋಪ್ಲಾಸಮ್ ಅಲ್ಲೇ ನಡೆಯುತ್ತೆ ಆಯ್ತಾ. ಓಕೆ, ಸೊ ವಾಯುವಿಕ ಉಸಿರಾಟ ಏನಿದೆ ಮಕ್ಕಳೇ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ, ಅವಾಯುವಿಕ ಉಸಿರಾಟ ಕೋಶದ್ರವ್ಯದಲ್ಲಿ ನಡೆಯುತ್ತೆ ಆಯ್ತಾ. ಕೊನೆಯದಾಗಿ ಏನು ತಿಳ್ಕೋಬೇಕು, ಏರೋಬಿಕ್ ರೆಸ್ಪಿರೇಷನ್ ಲೆಸ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್, ಸಿಂಪಲ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಡೆಯುತ್ತೆ. ಬಟ್ ಆನರೋಬಿಕ್ ರೆಸ್ಪಿರೇಷನ್ ಸಿಂಪಲ್ ಅಥವಾ ಲೋವರ್ ಆರ್ಗ್ಯಾನಿಸಮ್ಸ್ ಲೈಕ್ ಈಸ್ಟ್ ಅಲ್ಲಿ ಮಾತ್ರ ನಡೆಯೋದು. ಸೊ ವಾಯುವಿಕ ಉಸಿರಾಟ ಏನಿದೆ ಇದು ಸಂಕೀರ್ಣ ಹಾಗೂ ಸರಳ ಜೀವಿಗಳಲ್ಲಿ ನಡೆಯುತ್ತೆ, ಆದರೆ ಅವಾಯುವಿಕ ಉಸಿರಾಟ ಏನಿದೆ ಇದು ಕೇವಲ ಈಸ್ಟ್ ರೀತಿಯ ಸರಳ ಜೀವಿಗಳಲ್ಲಿ ನಡೆಯುತ್ತೆ ಆಯ್ತಾ. ಓಕೆ, ಗ್ರೇಟ್. ಸೊ ಎಸ್, ನೆಕ್ಸ್ಟ್ ಇನ್ನೊಂದೇನು,
ರೆಸ್ಪಿರೇಷನ್ ಅಂತ ಬಂದಾಗ ನೀವು ಈ ಫ್ಲೋ ಚಾರ್ಟ್ನ ಕಲ್ತ್ಕೊಳ್ಳೇಬೇಕು. ಓಕೆ, ಏರೋಬಿಕ್ ಆ್ಯಂಡ್ ಆನರೋಬಿಕ್ ರೆಸ್ಪಿರೇಷನಿನ ಫ್ಲೋ ಚಾರ್ಟ್ನ ಕಲ್ತ್ಕೊಳ್ಳೇಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಇನ್ ಸೈಟೋಪ್ಲಾಸಮ್ ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಏರೋಬಿಕ್ ರೆಸ್ಪಿರೇಷನಲ್ಲಿ. ಆ್ಯಂಡ್ ಪೈರುವೇಟ್ ಏನಿದೆ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಹಾಗೂ ಮೋರ್ ಅಮೌಂಟ್ ಆಫ್ ಎನರ್ಜಿ ಆಗಿ ಬ್ರೇಕ್ ಡೌನ್ ಆಗುತ್ತೆ. ವಾಯುವಿಕ ಉಸಿರಾಟ, ಈ ನಕ್ಷೆ ಏನಿದೆ ಮಕ್ಕಳೇ, ಇದನ್ನ ಗತಿ ನಕ್ಷೆ ಏನಿದೆ ಇದನ್ನ ತಿಳ್ಕೊಳ್ಳೇಬೇಕು ವಾಯುವಿಕ ಹಾಗೂ ಅವಾಯುವಿಕ ಉಸಿರಾಟದಲ್ಲಿ. ಆಯ್ತಾ? ಸೊ ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ 2 ಪೈರುವೇಟ್ ಅಣುಗಳಾಗಿ ವಿಭಜನೆ ಆಗುತ್ತೆ ಹಾಗೂ ಪೈರುವೇಟ್ ಮೈಟೋಕಾಂಡ್ರಿಯಾದಲ್ಲಿ ಇಂಗಾಲದ ಡೈಆಕ್ಸೈಡ್, ನೀರು ಹಾಗೂ ಹೆಚ್ಚಿನ ಶಕ್ತಿಯಾಗಿ ವಿಭಜನೆ ಆಗತ್ತೆ. ಎಸ್, ಆನರೋಬಿಕ್ ರೆಸ್ಪಿರೇಷನ್. ಎಸ್, ಇಲ್ಲಿ ನಿಮಗೆ ಸ್ಲೈಡಿಂದ ಆಚೆ ಹೋಗಿದೆ. ಇದೇನಿದು ಏರೋಬಿಕ್. ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಅಗೇನ್ ಸೈಟೋಪ್ಲಾಸಮ್ ಅಲ್ಲಿ ಪೈರುವೇಟ್ ಆಗಿ ಡಿವೈಡ್ ಆಗುತ್ತೆ और ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಪೈರುವೇಟ್ ಏನು ಮಾಡುತ್ತೆ ಮಕ್ಕಳೇ, ಪೈರುವೇಟ್ ಏನಾಗುತ್ತೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಈಸ್ಟ್ನಲ್ಲಿ ಎಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ಡಿವೈಡ್ ಆಗುತ್ತೆ ಹಾಗೂ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಮಸಲ್ಸ್ ಅಲ್ಲಿ ಏನಾಗಿ ಕನ್ವರ್ಟ್ ಆಗುತ್ತೆ ಅದನ್ನ ನೀವು ನನಗೆ ಹೇಳಬೇಕು. ನಾ ಹೇಳ್ದಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಕ್ಸ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಸೊ ಪೈರುವೇಟ್ ಅವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಏನಿದೆ ಇದು ಕೋಶ ದ್ರವ್ಯದಲ್ಲಿ 2 ಪೈರುವೇಟ್ ಅಣುವಾಗಿ ವಿಭಜನೆ ಆಗುತ್ತೆ. ಅದಾದ್ಮೇಲೆ ಪೈರುವೇಟ್ ಏನ್ ಮಾಡುತ್ತೆ, ಈಸ್ಟ್ ರೀತಿಯ ಜೀವಿಗಳಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಎಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಕಡಿಮೆ ಪ್ರಮಾಣದ ಶಕ್ತಿಯಾಗಿ ವಿಭಜನೆ ಆಗುತ್ತೆ ಹಾಗೂ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನಿನ ಕೊರತೆಯಲ್ಲಿ ಏನಾಗಿ ವಿಭಜನೆ ಆಗುತ್ತೆ ಅಂತ ನೀವು ನನಗೆ ಹೇಳ್ತೀರಾ. ಆಯ್ತಾ? ಓಕೆ, ಮುಂದಿನ ಪ್ರಶ್ನೆನ ನೋಡೋಣ. ಎಸ್, ಸೊ ನೆಕ್ಸ್ಟು ಈಗ ರೆಸ್ಪಿರೇಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾಯಿತು. ಆಯಿತಾ? ಈಗ ಟ್ರಾನ್ಸ್ಪೋರ್ಟೇಷನ್ನ ನೋಡೋಣ. ಉಸಿರಾಟದಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಸಾಗಾಣಿಕೆಯಲ್ಲಿ ನೋಡೋಣ. ಆಯಿತಾ? ಅದರಲ್ಲೂ ಸಸ್ಯ ಸಾಗಾಣಿಕೆಯಲ್ಲಿ ಬರುವಂಥ ಒಂದು ಪ್ರಶ್ನೆ ಇದು. ಅಂದರೆ ಪ್ಲಾಂಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರುವಂಥ ಕ್ವೆಶನ್ ಇದು. ಏನಿದು, ಝೈಲಮ್ ಹಾಗೂ ಫ್ಲೋಯಮ್ ಅಲ್ಲಿ ಇರುವಂಥ ಡಿಫ್ರೆನ್ಸ್, ಝೈಲಮ್ ಹಾಗೂ ಫ್ಲೋಯಮ್ ಅಲ್ಲಿ ನಡೆಯುವಂಥ ಫಂಕ್ಷನ್ಸ್ ಇರುತ್ತೆ ಅಲ್ವಾ, ಈ ಫಂಕ್ಷನ್ಸಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಆಯಿತಾ? ಝೈಲಮ್ ಹಾಗೂ ಫ್ಲೋಯಮ್ ಅಂಗಾಂಶದಲ್ಲಿ ನಡೆಯುವಂಥ ಕಾರ್ಯದ ನಡುವೆ ಇರುವಂಥ ವ್ಯತ್ಯಾಸನ ಬರಿಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಅಂದಿದ ತಕ್ಷಣ ಏನು ಮಾಡಬೇಕು ನೀವು, ಫಸ್ಟು ಏನು ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ವ್ಯತ್ಯಾಸ ಅಂತ ಬಂದಿದ ತಕ್ಷಣ ಏನು ಮಾಡಬೇಕು, ಕೋಷ್ಟಕನ ರಚನೆ ಮಾಡ್ಕೋಬೇಕು. ಸೊ ಝೈಲಮ್ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಝೈಲಮ್ ವಾಟರ್ ಹಾಗೂ ಮಿನರಲ್ಸಿನ ಟ್ರಾನ್ಸ್ಪೋರ್ಟೇಷನ್ನ ನಡೆಸುತ್ತೆ. ವೆರಸ್ ಫ್ಲೋಯಮ್ ಏನು ಮಾಡುತ್ತೆ, ಫುಡ್ ಸಬ್ಸ್ಟೆನ್ಸಸ್, ಫೋಟೋಸಿಂಥಿಸಿಸ್ ಇಂದ ಬರ್ತಿರುವಂಥ ಫುಡ್ ಸಬ್ಸ್ಟೆನ್ಸ್ ಹಾಗೂ ಏನು ಅಮೈನೋ ಆಸಿಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಝೈಲಮ್ ಅಲ್ಲಿ ಏನರ ಸಾಗಾಣಿಕೆ ನಡೆಯುತ್ತೆ, ನೀರು ಹಾಗೂ ಖನಿಜಗಳ ಸಾಗಾಣಿಕೆ ನಡೆಯುತ್ತೆ. ಆದರೆ ಫ್ಲೋಯಮಿನಲ್ಲಿ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು, ಗ್ಲೂಕೋಸ್ ರೀತಿಯ ಉತ್ಪನ್ನ ಹಾಗೂ ಅಮೈನೋ ಆಮ್ಲಗಳೇನಿದೆ ಇದರ ಸಾಗಾಣಿಕೆನ ಫ್ಲೋಯಮ್ ನೋಡ್ಕೊಳ್ಳುತ್ತೆ. ಎಸ್, ಸೊ ಝೈಲಮಿನ ಸೆಲ್ಸ್ ಯಾವುದು ಮಕ್ಕಳೇ, ವೆಸಲ್ಸ್ ಹಾಗೂ ಟ್ರಾಕೀಡ್ಸ್ ಆಗಿರುತ್ತೆ. ಆಯ್ತಾ? ಸೊ ಇದು ಒಂದು ಲಾಂಗ್ ಚಾನಲ್ನ ಫಾರ್ಮ್ ಮಾಡುತ್ತೆ. ಆಯ್ತಾ? ವೆರಸ್ ಫ್ಲೋಯಮಿನ ಸೆಲ್ಸ್ ಏನು, ಸೀವ್ ಟ್ಯೂಬ್ಸ್ ಹಾಗೂ ಕಂಪ್ಯಾನಿಯನ್ ಸೆಲ್ಸ್ ಆಗಿರುತ್ತೆ. ಓಕೆ, ಸೊ ಝೈಲಮಿನ ಜೀವಕೋಶಗಳು ಯಾವುದು, ಝೈಲಮ್ ನಾಳಗಳು ಹಾಗೂ ಟ್ರಕೀಡ್ಗಳು. ಆಯ್ತಾ ಮಕ್ಕಳೇ? ಇದು ಒಂದು ಕೊಳವೆನ ಮಾಡುತ್ತೆ. ಇಡೀ ಸಸ್ಯದ ದೇಹದಲ್ಲಿ ಪೂರ ಒಂದು ಕೊಳವೆಯ ರಚನೆನ ಮಾಡುತ್ತೆ. ಫ್ಲೋಯಮಿನ ಜೀವಕೋಶಗಳು ಯಾವುದು, ಜರಡಿ ಕೊಳವೆಗಳು, ಜರಡಿ ಜೀವಕೋಶಗಳು ಹಾಗೂ ಏನು ಸಂಗಾತಿ ಜೀವಕೋಶಗಳು ಆಗಿರುತ್ತೆ. ಆಯ್ತಾ? ಓಕೆ, ಸೊ ಝೈಲಮ್ ಅಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ನಡಿಬೇಕಂದ್ರೆ 2 ಇಂಪಾರ್ಟೆಂಟ್ ಫಂಕ್ಷನ್ಸ್ ನಡೆಯುತ್ತೆ, 2 ಇಂಪಾರ್ಟೆಂಟ್ ಪ್ರಾಸೆಸಸ್ ನಡೆಯುತ್ತೆ. ಯಾವುದದು, ರೂಟ್ ಪ್ರೆಷರ್ ಹಾಗೂ ಟ್ರಾನ್ಸ್ಪಿರೇಷನ್. ಈ 2 ಪ್ರಾಸೆಸ್ ನಡೆಯೋದ್ರಿಂದ ಝೈಲಮ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಆಯ್ತಾ? ವೆರಸ್ ಫ್ಲೋಯಮ್ ಅಲ್ಲಿ ಏನಾಗುತ್ತೆ, ಫ್ಲೋಯಮ್ ಅಲ್ಲಿ ನಡೆಯುವಂತಹ ಫುಡ್ಡಿನ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಪರ್ಟಿಕ್ಯುಲರ್ ಟರ್ಮ್ ಇದೆ. ಏನದು, ಇಟ್ ಇಸ್ ಟ್ರಾನ್ಸ್ಲೊಕೇಶನ್. ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬೋದು, ಟ್ರಾನ್ಸ್ಲೊಕೇಶನ್ನ ಡಿಫೈನ್ ಮಾಡಿ ಅಂತ. ಆಗ ನೀವು ಈ ಏನು ಡೆಫಿನೇಷನ್ನ ಬರೀತೀರಾ. ಫ್ಲೋಯಮ್ ಅಲ್ಲಿ ಆಗುವಂಥ ಫುಡ್ ಟ್ರಾನ್ಸ್ಪೋರ್ಟ್ ಪ್ರಾಸೆಸ್ ಏನಿದೆ ಇದನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ.
ಓಕೆ. ಸೊ ಝೈಲಮಿನಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಏನಿದೆ ಮಕ್ಕಳೇ, 2 ಪ್ರಮುಖ ಪ್ರಕ್ರಿಯೆಗಳಿರತ್ವೆ. ಯಾವುದದು? ಬೇರಿನ ಒತ್ತಡ ಹಾಗೂ ಬಾಷ್ಪ ವಿಸರ್ಜನೆ. ಆದರೆ ಫ್ಲೋಯೆಮ್ನಲ್ಲಿ ಆಗುವಂತಹ ಆಹಾರದ ಸಾಗಾಣಿಕೆ ಏನಿದೆ, ಇದಕ್ಕೆ ಒಂದು ಪದ ಇದೆ. ಯಾವುದಿದು? ವಸ್ತು ಸ್ಥಾನಾಂತರಣ. ಸೊ ಫ್ಲೋಯೆಮ್ನಲ್ಲಿ ನಡೆಯುವಂತಹ ಪ್ರಕ್ರಿಯೆನ ವಿವರಿಸಿ ಅಂತ ಕೇಳ್ತಾರೆ. ವಸ್ತು ಸ್ಥಾನಾಂತರಣನ ವಿವರಿಸಿ ಅಂತ ನೇರವಾಗಿ ಕೇಳ್ತಾರೆ. ಆಗ ನೀವು ಈ ವಿವರಣೆನ ಬರಿಬೇಕು. ಫ್ಲೋಯೆಮ್ನಲ್ಲಿ ಆಗುವಂತಹ ಆಹಾರ ಸಾಗಾಣಿಕೆ ಪ್ರಕ್ರಿಯೆನ ವಸ್ತು ಸ್ಥಾನಾಂತರಣ ಅಂತ ಕರೆಯಲಾಗುತ್ತೆ ಅಂತ. ಓಕೆನಾ? ಸೊ ಝೈಲಮಲ್ಲಿ ಆಗುವಂತಹ ಮೂವ್ಮೆಂಟ್ ಏನಿದೆ ಯೂನಿಡೈರೆಕ್ಷನಲ್ ಆಗಿರುತ್ತೆ. ಒಂದೇ ಡೈರೆಕ್ಷನಲ್ಲಿ ವಾಟರ್ ಅಥವಾ ಮಿನರಲಿನ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಯಾವುದದು? ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾತ್ರ. ರೂಟಿಂದ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾತ್ರ ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ವೇರಸ್ ಫ್ಲೋಯೆಮ್ನಲ್ಲಿ ಆಗುವಂತಹ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ಎವ್ರಿ ಡೈರೆಕ್ಷನ್, ಮಲ್ಟಿ ಡೈರೆಕ್ಷನ್ಸಲ್ಲಿ ಆಗುತ್ತೆ. ಆಯಿತಾ ಮಕ್ಕಳೇ? ಓಕೆನಾ? ಅಪ್ವರ್ಡ್ ಹಾಗೂ ಡೌನ್ವರ್ಡ್ ಆಗಬಹುದು. ಯಾಕೆ? ಬಿಕಾಸ್ ಯಾವುದೋ ಒಂದು ಲೀಫಲ್ಲಿ ಫುಡ್ ಕ್ರಿಯೇಟ್ ಆಗಿದ್ರೆ ಅದು ಪ್ರತಿಯೊಂದು ಪಾರ್ಟ್ ಆಫ್ ದ ಪ್ಲಾಂಟಿಗೂ ಹೋಗಬೇಕು. ಓಕೆನಾ? ಸೊ ದಟ್ ಇಸ್ ವೈ ಬೋತ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಮೂವ್ಮೆಂಟ್ ಇರುತ್ತೆ. ಸೊ ಝೈಲಮ್ನಲ್ಲಿ ಆಗುವಂತಹ ಸಾಗಾಣಿಕೆ ಏನಿದೆ ಇದು ಏಕ ದಿಕ್ಕಿನಲ್ಲಿ ಆಗುತ್ತೆ. ಬೇರಿನಿಂದ ಮೇಲಿನ ದಿಕ್ಕಿನಲ್ಲಿ ಮಾತ್ರ ಆಗುತ್ತೆ. ಆದರೆ ಫ್ಲೋಯೆಮ್ನಲ್ಲಿ ನಡೆಯುವಂತಹ ಸಾಗಾಣಿಕೆ ಬಹು ದಿಕ್ಕಿನಲ್ಲಿ ಆಗುತ್ತೆ. ಆಯ್ತಾ ಮಕ್ಕಳೇ? ಇದು ಯಾಕೆ? ಎಲೆಗಳಲ್ಲಿ ಸಂಶ್ಲೇಷಣೆ ಆಗುವಂತಹ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳೇನಿದೆ, ಗ್ಲೂಕೋಸ್ ಏನಿದೆ, ಅದು ಪ್ರತಿಯೊಂದು ಭಾಗಕ್ಕೂ ಹೋಗಿ ಸೇರಬೇಕು. ಆ ಭಾಗ ಮೇಲೆ ಇರ್ಬೋದು ಅಥವಾ ಕೆಳಗಿರ್ಬೋದು. ಸೊ ಇದಕ್ಕಾಗಿ ಬಹು ದಿಕ್ಕಿನಲ್ಲಿ ಸಾಗಾಣಿಕೆ ಆಗುತ್ತೆ. ಏನರಲ್ಲಿ? ಫ್ಲೋಯೆಮ್ನಲ್ಲಿ. ಆಯ್ತಾ? ಸೊ ಈಗ ಹ್ಯೂಮನ್ ಸರ್ಕ್ಯುಲೇಷನ್ ಅಲ್ಲಿ ಆಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಸೆಸ್ನ ನಾವು ನೋಡೋಣ. ಹ್ಯೂಮನ್ ಸರ್ಕ್ಯುಲೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಆಯ್ತಾ? ಯಾವ್ದಿದು? ಡಬಲ್ ಸರ್ಕ್ಯುಲೇಷನ್ ಡೆಫಿನಿಷನ್, ಯಾಕೆ ಡಬಲ್ ಸರ್ಕ್ಯುಲೇಷನ್ ನಡೆಯುತ್ತೆ ಆ್ಯಂಡ್ ಅದರ ಸ್ಟೇಜಸ್ನ ನೀವು ಹೇಳಬೇಕು. ಆಯ್ತಾ ಮಕ್ಕಳೇ? ಸೊ ಮಾನವರಲ್ಲಿ ನಡೆಯುವಂತಹ ಸಾಗಾಣಿಕೆಯ ಪ್ರಮುಖವಾದಂತಹ ಒಂದು ಪ್ರಶ್ನೆ ಯಾವುದು? ಇಮ್ಮಡಿ ಪರಿಚಲನೆ. ಇಮ್ಮಡಿ ಪರಿಚಲನೆಯ ವಿವರಣೆ ಗೊತ್ತಿರಬೇಕು. ಇದು ಏನಕ್ಕೆ ಮಾನವರಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ಹಾಗೂ ಇದರ ಹಂತಗಳು ಅಥವಾ ಘಟನೆಗಳು ಗೊತ್ತಿರಬೇಕು. ಆಯ್ತಾ? ಸೊ ಏನಕ್ಕೆ ಡಬಲ್ ಸರ್ಕ್ಯುಲೇಷನ್ ನಡಿಬೇಕು? ಬಿಕಾಸ್ ಹ್ಯೂಮನ್ಸ್ ಆರ್ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್. ಸೊ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸೆಪರೇಟ್ ಆಗಿ ಇರಬೇಕು. ಆಯ್ತಾ? ಸೊ ಈ ಫಂಕ್ಷನಿಗೋಸ್ಕರ ಡಬಲ್ ಸರ್ಕ್ಯುಲೇಷನ್ ನಡೆಯುತ್ತೆ. ಸೊ ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್? ಸಿಂಗಲ್ ಸರ್ಕ್ಯುಲೇಷನ್ ಸೈಕಲ್ ಅಲ್ಲಿ ಬ್ಲಡ್ ಏನಿದೆ ಇದು ಟ್ವೈಸ್ ಹಾರ್ಟ್ನ ಪಾಸ್ ಆಗುತ್ತೆ. ಆಯ್ತಾ? ಸೊ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ಇದು ಲೆಫ್ಟ್ ಸೈಡ್ ಆಫ್ ದ ಹಾರ್ಟಿಗೆ ಪಾಸ್ ಆಗುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ರೈಟ್ ಸೈಡ್ ಆಫ್ ದ ಹಾರ್ಟಿಗೆ ಪಾಸ್ ಆಗುತ್ತೆ. ಆಯ್ತಾ? ಸೊ ಸಿಂಗಲ್ ಸರ್ಕ್ಯುಲೇಷನ್ ಸೈಕಲ್ ಅಲ್ಲಿ ಬ್ಲಡ್ ಹಾರ್ಟ್ನ ಟ್ವೈಸ್ ಪಾಸ್ ಆಗುವಂಥ ಈ ಪ್ರಾಸೆಸ್ನ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಆ್ಯಂಡ್ ಏನಕ್ಕೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಆಗುತ್ತೆ? ಸೊ ದಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಸ್ ಸೆಪರೇಟ್. ಯಾಕೆ? ಬಿಕಾಸ್ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ಗೆ ಹೈ ಟೆಂಪರೇಚರ್ ರಿಕ್ವೈರ್ಮೆಂಟ್ ಇರುತ್ತೆ. ಆಯಿತಾ? ಸೊ ಹೈ ಟೆಂಪರೇಚರ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಈ ಪ್ರಾಸೆಸ್ ನಡೆಯುತ್ತೆ. ಆಯಿತಾ ಮಕ್ಕಳೇ? ಸೊ ಇಮ್ಮಡಿ ಪರಿಚಲನೆ ಏನಕ್ಕೆ ನಡಿಬೇಕು? ಯಾಕಂದರೆ ಮಾನವರು ಉಷ್ಣ ರಕ್ತದ ಜೀವಿಗಳು, ಬಿಸಿ ರಕ್ತದ ಜೀವಿಗಳಾಗಿರುತ್ತವೆ. ಆಯಿತಾ? ಸೊ ಈ ರೀತಿಯ ಜೀವಿಗಳಲ್ಲಿ ಆಮ್ಲಜನಕದ ಬೇಡಿಕೆ ಹೆಚ್ಚಿರುತ್ತೆ. ಯಾಕಂದರೆ ದೇಹದ ಒಳಗಿನ ತಾಪಮಾನನ ಸ್ಥಿರವಾಗಿ ನೋಡ್ಕೋಬೇಕಲ್ವಾ? ಸೊ ಆಮ್ಲಜನಕದ ಬೇಡಿಕೆ ಹೆಚ್ಚಿರುತ್ತೆ. ಆಮ್ಲಜನಕದ ಬೇಡಿಕೆ ಹೆಚ್ಚಿದ್ದಾಗ ಆಮ್ಲಜನಕ ಯುಕ್ತ ರಕ್ತ ಹಾಗೂ ಆಮ್ಲಜನಕ ರಹಿತ ರಕ್ತನ ಬೇರ್ಪಡಿಸಬೇಕು. ಸೊ ಈ ಕ್ರಿಯೆಗೋಸ್ಕರ ಇಮ್ಮಡಿ ಪರಿಚಲನೆ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದಾಗ ಇದನ್ನು ಬರಿಬೇಕು. ಹೇಗೆ ನಡೆಯುತ್ತೆ ಅಂತ ಹಂತಗಳನ್ನ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ವಿವರಣೆ ಏನು ಅಂತ ಗೊತ್ತಿರಬೇಕು. ಇಮ್ಮಡಿ ಪರಿಚಲನೆ ಅಂದ್ರೇನು? ಒಂದೇ ಪರಿಚಲನ ಚಕ್ರದಲ್ಲಿ ಹೃದಯದ ಮೂಲಕ ರಕ್ತ ಏನಿದೆ 2 ಬಾರಿ ಹಾದು ಹೋಗುತ್ತೆ. ಆಯ್ತಾ? ಮಾನವರಲ್ಲಿ ಒಂದೇ ಪರಿಚಲನಾ ಚಕ್ರದಲ್ಲಿ ಹೃದಯದ ಮೂಲಕ ರಕ್ತ 2 ಬಾರಿ ಹಾದು ಹೋಗುತ್ತೆ. ಆಮ್ಲಜನಕ ರಹಿತ ರಕ್ತ ಹೃದಯದ ಬಲಭಾಗದಲ್ಲಿ ಹಾದು ಹೋಗುತ್ತೆ. ಆಮ್ಲಜನಕ ಸಮೃದ್ಧ ರಕ್ತ ಹೃದಯದ ಎಡಭಾಗದಲ್ಲಿ ಹಾದು ಹೋಗುತ್ತೆ. ಸೊ ಈ ಪ್ರಕ್ರಿಯೆ ಏನಿದೆ ಇದನ್ನ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಆಯ್ತಾ? ಓಕೆನಾ? ಓಕೆ. ಸೊ ಎಸ್, ಈಗ ನಾವು ಸ್ಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್ನ ನೋಡಬೇಕು. ಆಯಿತಾ? ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ? ಬಾಡಿಯಲ್ಲಿ ರೆಸ್ಪಿರೇಷನ್ ನಡೆಯುತ್ತೆ ಅಲ್ವಾ? ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಲ್ವಾ? ಸೊ ಆ ಕಾರ್ಬನ್ ಡೈಆಕ್ಸೈಡ್ನ ಬ್ಲಡ್ಗೆ ರಿಲೀಸ್ ಮಾಡುತ್ತೆ ಆರ್ಗನ್ಸ್. ಆಯಿತಾ ಮಕ್ಕಳೇ? ಸೊ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಆರ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಏನಿದೆ ಅದನ್ನು ಸುಪೀರಿಯರ್ ಹಾಗೂ ಇನ್ಫೀರಿಯರ್ ವೀನಾ ಕಾವಾ ನಮ್ಮ ರೈಟ್ ಏಟ್ರಿಯಮಿಗೆ ತೊಗೊಂಡು ಬರುತ್ತೆ. ಆಯಿತಾ? ಸೊ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್
ಡಬಲ್ ಸರ್ಕ್ಯುಲೇಷನ್. ಓಕೆನಾ? ಸೊ ಮೊದಲನೇ ಹಂತದಲ್ಲಿ ಏನಾಗುತ್ತೆ ಮಕ್ಕಳೇ, ದೇಹದ ಅಂಗಗಳಲ್ಲಿ ಉಸಿರಾಟ ನಡೆದಾಗ ಏನು ಬಿಡುಗಡೆ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅದನ್ನು ಅಂಗಗಳು ರಕ್ತ ಪರಿಚಲನೆಗೆ ಬಿಡುಗಡೆ ಮಾಡುತ್ತವೆ, ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ. ಆಯಿತಾ? ಸೊ ಈ ಆಮ್ಲಜನಕ ರಹಿತ ರಕ್ತ ಅಥವಾ ಇಂಗಾಲದ ಡೈಆಕ್ಸೈಡಿಂದ ಸಮೃದ್ಧವಾಗಿರುವಂಥ ಆಮ್ಲಜನಕ ರಹಿತ ರಕ್ತ ಏನಿದೆ, ಇದನ್ನು ಉಚ್ಚ ಹಾಗೂ ನೀಚ ಅಭಿಧಮನಿಗಳೇನಿದ್ದಾವೆ ಬಲ ಹೃತ್ಕರ್ಣಕ್ಕೆ ತೆಗೆದುಕೊಂಡು ಬರ್ತವೆ. ಆಯಿತಾ? ಓಕೆ, ನೆಕ್ಸ್ಟ್ ಏನಾಗುತ್ತೆ, ರೈಟ್ ಏಟ್ರಿಯಮ್ಮಿಂದ ಬ್ಲಡ್ಡು ರೈಟ್ ವೆಂಟ್ರಿಕಲಿಗೆ ಹೋಗುತ್ತೆ. ಓಕೆನಾ? ಪಂಪ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ವಾಲ್ವಿನ ಮೂಲಕ ಪಂಪ್ ಆಗುತ್ತೆ. ಆಯಿತಾ? ಸೊ ಬಲ ಹೃತ್ಕರ್ಣದಿಂದ ರಕ್ತ ಏನಿದೆ ಬಲ ಹೃತ್ಕುಕ್ಷಿಗೆ ಹೋಗಿ ಸೇರುತ್ತೆ ಕವಾಟುಗಳ ಮೂಲಕ. ಆಯಿತಾ? ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ ಪಂಪ್ ಆದಾಗ ಪಲ್ಮನರಿ ಆರ್ಟರಿ ಏನಿದೆ ಇದು ಬ್ಲಡ್ಡನ್ನು, ಯಾವುದು ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಲಂಗ್ಸಿಗೆ ತಗೊಂಡು ಹೋಗುತ್ತೆ. ಸೊ ಬಲ ಹೃತ್ಕುಕ್ಷಿ ಏನಿದೆ ಮಕ್ಕಳೇ, ಇದು ಸಂಕುಚನಗೊಂಡಾಗ ಪುಪ್ಪೂಸಕ ಅಪಧಮನಿಗಳಿರತ್ವೆ ಅಲ್ವಾ, ಪುಪ್ಪೂಸಕ ಅಪಧಮನಿ ಏನಿದೆ ಇದು ಆಮ್ಲಜನಕ ರಹಿತ ರಕ್ತನ ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆಯಿತಾ? ಸೊ ಶ್ವಾಸಕೋಶದಲ್ಲಿ ಏನಾಗುತ್ತೆ, ಆಮ್ಲಜನಕದ ಸಮೃದ್ಧಿ ಆಗುತ್ತೆ ರಕ್ತಕ್ಕೆ. ಓಕೆನಾ? ಸೊ ಲಂಗ್ಸಲ್ಲಿ ಏನಾಗುತ್ತೆ ಮಕ್ಕಳೇ, ಬ್ಲಡ್ಡಿನ ಆಕ್ಸಿಜನೇಷನ್ ನಡೆಯುತ್ತೆ. ಓಕೆ, ಸೊ ಈಗ ಬ್ಲಡ್ ಏನಾಯಿತು, ಆಕ್ಸಿಜನೇಟೆಡ್ ಬ್ಲಡ್ ಆಯಿತು. ಸೊ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ, ವಾಪಸ್ ಲಂಗ್ಸಿನಿಂದ ಆಕ್ಸಿಜನೇಟೆಡ್ ಬ್ಲಡ್ನ ಪಲ್ಮನರಿ ವೇನ್ ಏನು ಮಾಡುತ್ತೆ, ಲೆಫ್ಟ್ ಏಟ್ರಿಯಮ್ಮಿಗೆ ತಂದುಕೊಡತ್ತೆ. ಆಯಿತಾ? ಆಮ್ಲಜನಕ ಸಮೃದ್ಧ ರಕ್ತನ ಶ್ವಾಸಕೋಶದಿಂದ ಪುಪ್ಪೂಸಕ ಅಭಿಧಮನಿಗಳು ನಮ್ಮ ಎಡ ಹೃತ್ಕರ್ಣಕ್ಕೆ ತೆಗೆದುಕೊಂಡು ಬರುತ್ತೆ. ಆಯಿತಾ? ಸೊ ಎಡ ಹೃತ್ಕರ್ಣದಿಂದ ಏನಾಗುತ್ತೆ, ರಕ್ತ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಓಕೆ, ಸೊ ಲೆಫ್ಟ್ ಏಟ್ರಿಯಮ್ಮಿಂದ ಬ್ಲಡ್ ಎಲ್ಲಿಗೆ ಹೋಗುತ್ತೆ, ಲೆಫ್ಟ್ ವೆಂಟ್ರಿಕಲಿಗೆ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಪಂಪ್ ಆದಾಗ ಈ ಆಕ್ಸಿಜನೇಟೆಡ್ ಬ್ಲಡ್ಡಿಗೆ ಏನಾಗುತ್ತೆ, ಇದು ಎಯೋರ್ಟಾನ ಎಂಟರ್ ಮಾಡಿ ರೆಸ್ಟ್ ಆಫ್ ದ ಬಾಡಿಗೆ ಸರ್ಕ್ಯುಲೇಟ್ ಆಗುತ್ತೆ. ಆಯಿತಾ? ಸೊ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬಂತು. ಈಗ ಎಡ ಹೃತ್ಕುಕ್ಷಿ ಸಂಕುಚನಗೊಂಡಾಗ ಮಹಾಪಧಮನಿಯ ಮೂಲಕ ದೇಹದ ಪ್ರತಿಯೊಂದು ಭಾಗಕ್ಕೆ ಈ ಆಮ್ಲಜನಕ ಸಮೃದ್ಧ ರಕ್ತ ಸಾಗಾಣಿಕೆ ಆಗತ್ತೆ. ಆಯಿತಾ? ಸೊ ಈ ಹಂತಗಳಲ್ಲಿ ಇಮ್ಮಡಿ ಪರಿಚಲನೆ ನಡೆಯುತ್ತೆ. ಈ ಸ್ಟೇಜಸ್ಸಲ್ಲಿ ಡಬಲ್ ಸರ್ಕ್ಯುಲೇಷನ್ ನಡೆಯುತ್ತೆ. ಓಕೆನಾ? ಓಕೆ, ಸೊ ನೆಕ್ಸ್ಟು ಎಕ್ಸ್ಕ್ರೀಷನಿಗೆ ಬಂದ್ವಿ. ಈಗ 2 ಕ್ವೆಶನ್ಸ್ ಮಾತ್ರ ಬಾಕಿ ಇರೋದು. ಸೊ ಪ್ಲಾಂಟಲ್ಲಿ ಎಕ್ಸ್ಕ್ರೀಷನ್ ಹೇಗೆ ನಡೆಯುತ್ತೆ ಹಾಗೂ ಹ್ಯೂಮನ್ಸಲ್ಲಿ ಎಕ್ಸ್ಕ್ರೀಷನ್ ಹೇಗೆ ನಡೆಯುತ್ತೆ ಅಂತ ನೀವು ತಿಳ್ಕೊಬೇಕು. ಸೊ ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ಆಗುತ್ತೆ ಹಾಗೂ ಮಾನವರಲ್ಲಿ ವಿಸರ್ಜನೆ ಹೇಗೆ ಆಗುತ್ತೆ ಅಂತ ತಿಳ್ಕೊಬೇಕು. ಸೊ ಸಸ್ಯದಲ್ಲಿ 2 ರೀತಿಯ ತ್ಯಾಜ್ಯಗಳು ಇರುತ್ತೆ, ಅನಿಲ ರೂಪದ ತ್ಯಾಜ್ಯ ಹಾಗೂ ನಮ್ಮ ಸಾರಜನಕಯುಕ್ತ ತ್ಯಾಜ್ಯ. ಆಯಿತಾ? ಸೊ ಎರಡೂ ಹೇಗೆ ವಿಸರ್ಜನೆ ಆಗುತ್ತೆ ಗೊತ್ತಿರಬೇಕು. ಸೊ ಪ್ಲಾಂಟ್ಸಲ್ಲಿ 2 ಟೈಪ್ಸ್ ಆಫ್ ವೇಸ್ಟ್ ಇರುತ್ತೆ, ಗೇಷಿಯಸ್ ವೇಸ್ಟ್ ಹಾಗೂ ನೈಟ್ರೋಜನಸ್ ವೇಸ್ಟ್. ಆಯಿತಾ? ಸೊ ಇದು ಹೇಗೆ ಎಕ್ಸ್ಕ್ರೀಟ್ ಆಗುತ್ತೆ, ಸೊ ಗೇಷಿಯಸ್ ವೇಸ್ಟ್ ಯಾವ್ದಿರುತ್ತೆ ಮಕ್ಕಳೇ, ಸೊ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪಿರೇಷನಲ್ಲಿ ವಾಟರ್ ಏನಿದೆ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡಬೇಕು. ಆಯಿತಾ? ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಆಕ್ಸಿಜನ್ ಏನಿದೆ ವೇಸ್ಟ್ ಪ್ರಾಡಕ್ಟ್ ಆಗುತ್ತೆ, ಸೊ ಅದನ್ನು ರಿಮೂವ್ ಮಾಡಬೇಕು. ಹಾಗೂ ರೆಸ್ಪಿರೇಷನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಪ್ರಾಡಕ್ಟ್ ಆಗುತ್ತೆ, ಸೊ ಅದನ್ನು ರಿಮೂವ್ ಮಾಡಬೇಕು. ಸೊ ಈ 3 ಪ್ರಾಡಕ್ಟ್ಸ್ ಹೇಗೆ ಹೋಗುತ್ತೆ, ಥ್ರೂ ಸ್ಟೊಮ್ಯಾಟಾ ಪ್ಲಾಂಟ್ ಬಾಡಿಯಿಂದ ಆಚೆ ಹೋಗುತ್ತೆ. ಸೊ 3 ಗೇಷಿಯಸ್ ಸಬ್ಸ್ಟೆನ್ಸಸ್ ಥ್ರೂ ಸ್ಟೊಮ್ಯಾಟಾ ಪ್ಲಾಂಟಿಂದ ಹೊರಗೆ ಹೋಗುತ್ತೆ. ಸೊ ಅನಿಲದ ಮಾದರಿಯ ತ್ಯಾಜ್ಯಗಳು ಯಾವುದು ಮಕ್ಕಳೇ, ಬಾಷ್ಪ ವಿಸರ್ಜನೆಯ ಸಮಯದಲ್ಲಿ ಹೆಚ್ಚುವರಿ ನೀರಿನ ಅಣು ಆವಿಯಾಗಿ ಹೊರಗೆ ಹೋಗಬೇಕು. ಉಸಿರಾಟದ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ತ್ಯಾಜ್ಯ ಪದಾರ್ಥ ಆಗಿರುತ್ತೆ, ಸೊ ಅದು ಸಸ್ಯ ದೇಹದಿಂದ ಹೊರಗೆ ಹೋಗಬೇಕು. ಹಾಗೂ ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಆಮ್ಲಜನಕ ತ್ಯಾಜ್ಯ ಪದಾರ್ಥ ಆಗಿರುತ್ತೆ, ಅದು ಸಸ್ಯದಿಂದ ಹೊರಗೆ ಹೋಗಬೇಕು. ಸೊ ಈ 3 ಪದಾರ್ಥಗಳು ಹೇಗೆ ಹೋಗುತ್ತವೆ ಸಸ್ಯ ದೇಹದಿಂದ ಹೊರಗೆ, ಪತ್ರರಂಧ್ರದ ಮೂಲಕ ಹೋಗುತ್ತೆ. ಆಯಿತಾ? ಸೊ ಅನಿಲ ತ್ಯಾಜ್ಯ ಪದಾರ್ಥ ಏನಿದೆ ಸಸ್ಯದಿಂದ ಪತ್ರರಂಧ್ರದ ಮೂಲಕ ಹೊರಗೆ ಹೋಗುತ್ತೆ. ಸೊ ಈಗ ನೈಟ್ರೋಜನಸ್ ವೇಸ್ಟ್ ಹೇಗೆ ಹೋಗುತ್ತೆ, ಈ ಪಾಯಿಂಟ್ಸ್ ಏನಿದೆ ವೆರಿ ಇಂಪಾರ್ಟೆಂಟ್, ಸೊ ದಯವಿಟ್ಟು ತಿಳ್ಕೊಳ್ಳಿ. ಆಯಿತಾ ಈ ಪಾಯಿಂಟ್ಸ್ನ. ಸೊ ಫಸ್ಟ್ ಆಫ್ ಆಲ್ ನೈಟ್ರೋಜನಸ್ ವೇಸ್ಟ್ ಸೆಲ್ಯುಲಾರ್ ವೇಕ್ಯೂಲ್ಸಲ್ಲಿ ಸ್ಟೋರ್ ಆಗಬಹುದು, ಅಥವಾ ಡೆಡ್ ಸೆಲ್ಸ್ ಇರುವಂತಹ ಟಿಶ್ಯೂಸಲ್ಲಿ ಸ್ಟೋರ್ ಆಗಬಹುದು. ಆ್ಯಂಡ್ ಲೀಫ್ ಎಲ್ಲ ಉದುರೋದಾಗ ಡೆಡ್ ಸೆಲ್ಸ್ ಕೂಡ ಹೊಟ್ಟೋಗ್ಬಿಡತ್ತೆ. ಆಯಿತಾ? ಎಸ್, ಸೊ ಲೀವ್ಸ್ ಏನಿದೆ ಅದು ಹೋದಾಗ ಡೆಡ್ ಸೆಲ್ಸ್ ಹೋಗುತ್ತೆ. ಓಲ್ಡ್ ಝೈಲಮ್, ಹಳೇ ಝೈಲಮಲ್ಲಿ
ಗಮ್ಸ್ ಆ್ಯಂಡ್ ರೆಸಿನ್ಸಿನ ರೀತಿಯಲ್ಲಿ ಸ್ಟೋರ್ ಆಗುತ್ತೆ, ಅಥವಾ ರೂಟ್ ಸುತ್ತಮುತ್ತ ಇರುವಂತಹ ಸಾಯಿಲ್ ಏನಿದೆ ಅದರಲ್ಲಿ ಕೂಡ ನೈಟ್ರೋಜನಸ್ ವೇಸ್ಟ್ನ ಪ್ಲಾಂಟ್ಸ್ ರಿಲೀಸ್ ಮಾಡುತ್ತೆ. ಆಯಿತಾ? ಸೊ ಈ ಟೈಪ್ಸ್ ಏನಿದೆ ಇದನ್ನು ನೀವು ದಯವಿಟ್ಟು ಕಲ್ತ್ಕೋಬೇಕು. ಆಯಿತಾ? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಚಯಾಪಚಯ ಕ್ರಿಯೆಗಳಿಂದ ಬರ್ತಿರುವಂತಹ ಸಾರಜನಕದ ತ್ಯಾಜ್ಯ ಏನಿದೆ ಮಕ್ಕಳೇ, ಇದನ್ನು ಹೇಗೆ ಗಿಡಗಳು ಹೊರಗೆ ಹಾಕತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಜೀವಕೋಶದ ರಸದಾನಿಯಲ್ಲಿ ಸಂಗ್ರಹಣೆ ಮಾಡಬಹುದು ಸಸ್ಯಗಳು, ಅಥವಾ ಮರಣ ಹೊಂದಿರುವಂತಹ ಜೀವಕೋಶಗಳೇನಿದ್ದಾವೆ ಇದು ಇರುವಂತಹ ಅಂಗಾಂಶಗಳಲ್ಲಿ ಶೇಖರಣೆ ಮಾಡಬಹುದು, ಅಥವಾ ಉದುರು ಹೋಗುವಂತಹ ಎಲೆಗಳಲ್ಲಿ ಶೇಖರಣೆ ಮಾಡಬಹುದು, ಅಥವಾ ಹಳೆಯ ಝೈಲಮ್ನಲ್ಲಿರುವಂತಹ ಆ ಹಳೆಯ ಝೈಲಮ್ಗಳಲ್ಲಿ ಅಂಟುಗಳು ಮತ್ತು ರಾಳಗಳ ರೀತಿಯಲ್ಲಿ ಸಂಗ್ರಹಣೆ ಮಾಡಬಹುದು, ಅಥವಾ ಬೇರೆನ ಸುತ್ತಮುತ್ತ ಇರುವಂತಹ ಮಣ್ಣೇನಿದೆ ಆ ಮಣ್ಣಿಗೆ ಬಿಡುಗಡೆ ಮಾಡಬಹುದು ಸಾರಜನಕದ ತ್ಯಾಜ್ಯನ. ಸೊ ಈ ವಿಧಾನಗಳೇನಿದೆ ಅತಿ ಪ್ರಮುಖವಾದದ್ದು, ನೇರವಾಗಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಕೊನೆಯ ಪ್ರಶ್ನೆ ಈಗ ನೋಡ್ತಿದ್ದೀವಿ, ಏನಿದು ಮಾನವರಲ್ಲಿ ಮೂತ್ರದ ರಚನೆ ಹೇಗೆ ಆಗತ್ತೆ, ಯಾವ ಹಂತಗಳಲ್ಲಿ ಆಗತ್ತೆ ಅಂತ ತಿಳ್ಕೊಬೇಕು. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯೂರಿನ್ ಹೇಗೆ ಕ್ರಿಯೇಟ್ ಆಗತ್ತೆ ಅಂತ ತಿಳ್ಕೊಬೇಕು. ಆಯ್ತಾ ಮಕ್ಕಳೇ? ಓಕೆ. ಸೊ 3 ಸ್ಟೆಪ್ಸ್ ಅಲ್ಲಿ ಯೂರಿನ್ ಫಾರ್ಮೇಷನ್ ಆಗತ್ತೆ. ಯೂರಿನ್ ಫಾರ್ಮೇಷನ್ ಎಲ್ಲಾಗತ್ತೆ? ಕಿಡ್ನಿಯಲ್ಲಿ ಇರುವಂತಹ ನೆಫ್ರಾನ್ಸ್ ಅಲ್ಲಿ ಯೂರಿನ್ ಫಾರ್ಮೇಷನ್ ಆಗುತ್ತೆ. ನೆಫ್ರಾನ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಆಯ್ತಾ? ಸೊ 3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಏನಿದು? ಫಸ್ಟ್ ಸ್ಟೆಪ್ ಅಲ್ಲಿ ಗ್ಲಾಮರ್ಯುಲಾರ್ ಫಿಲ್ಟ್ರೇಷನ್ ನಡೆಯುತ್ತೆ. ಆಯ್ತಾ? ಸೊ ಗ್ಲಾಮರ್ಯುಲಸ್ ಇದು ಗ್ರೂಪ್ ಆಫ್ ಕ್ಯಾಪಿಲರೀಸ್ ಅಲ್ವಾ? ಸೊ ಈ ಕ್ಯಾಪಿಲರೀಸ್ ಅಲ್ಲಿ ಫಿಲ್ಟ್ರೇಷನ್ ಆಗತ್ತೆ. ಸೊ ಫಿಲ್ಟ್ರೇಷನ್ ಆದಾಗ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಎಷ್ಟು ಫಿಲ್ಟ್ರೇಷನ್ ಎಲ್ಲಿಗಾಗತ್ತೆ? ಗ್ಲಾಮರ್ಯುಲಸ್ ಅಲ್ಲಿ ಫಿಲ್ಟರ್ ಆಗಿರುವಂಥ ಸಬ್ಸ್ಟೆನ್ಸ್ ಬೋಮಿನ್ ಕ್ಯಾಪ್ಸ್ಯೂಲ್ನ ಎಂಟರ್ ಆಗುತ್ತೆ. ಸೊ ಈ ಫಿಲ್ಟರ್ ಆಗಿರುವಂತಹ ಸಬ್ಸ್ಟೆನ್ಸ್ ಅಲ್ಲಿ ಜಾಸ್ತಿ ಅಮೌಂಟ್ ಆಫ್ ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್, ಮೆಟಬಾಲಿಕ್ ವೇಸ್ಟ್ ಎಲ್ಲ ಇರುತ್ತೆ. ಆಯ್ತಾ? ಸೊ ಇದು ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್. ಸೊ ಮೂತ್ರ ಎಲ್ಲಿ ರಚನೆ ಆಗತ್ತೆ ಮಕ್ಕಳೇ? ಮೂತ್ರಪಿಂಡದಲ್ಲಿ ಇರುವಂತಹ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ನೆಫ್ರಾನಿನಲ್ಲಿ ಮೂತ್ರ ರಚನೆ ಆಗತ್ತೆ. ಮೂತ್ರ ರಚನೆ ಏನಿದೆ 3 ಹಂತಗಳಲ್ಲಿ ಆಗತ್ತೆ. ಏನಿದು? ಮೊದಲನೆಯ ಹಂತ ಬಂದು ಶೋಧನೆ. ಸೊ ರಕ್ತ ಏನಿದೆ ಮಕ್ಕಳೇ, ಇದು ಲೋಮನಾಳಗಳ ಒಂದು ಗುಚ್ಛ ಇರುತ್ತೆ ಅಲ್ವಾ? ಇದನ್ನ ಏನಂತ ಕರಿತೀವಿ ನಾವು? ಗ್ಲಾಮರ್ಯುಲಸ್ ಅಂತ ಕರಿತೀವಿ. ಸೊ ಗ್ಲಾಮರ್ಯುಲಸ್ ಅಲ್ಲಿ ರಕ್ತ ಏನಿದೆ ಶೋಧನೆ ಆಗತ್ತೆ, ಹಾಗೂ ಶೋಧನೆ ಆಗಿರುವಂತಹ ಶೋಧಕ ಏನಿದೆ ಇದು ಬೌಮನ್ನಿನ ಕೋಶನ ಬಂದು ಸೇರತ್ತೆ. ಆಯ್ತಾ ಮಕ್ಕಳೇ? ಸೊ ಈ ಬೌಮನ್ನಿನ ಕೋಶಕ್ಕೆ ಬಂದು ಸೇರ್ತಿರುವಂತಹ ಶೋಧಕ ಏನಿದೆ ಇದರಲ್ಲಿ ಹೆಚ್ಚು ಪ್ರಮಾಣಕ್ಕೆ ಗ್ಲೂಕೋಸ್, ಅಮೈನೋ ಆಮ್ಲಗಳು, ಲವಣ, ಚಯಾಪಚಯ ತ್ಯಾಜ್ಯಗಳು, ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುತ್ತೆ. ಓಕೆನಾ? ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ನಡಿಬೇಕಲ್ವಾ? ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕು? ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್ ಎಲ್ಲ ಬಾಡಿಗೆ ಇಂಪಾರ್ಟೆಂಟ್ ಆದದ್ದು. ಸೊ ಬಾಡಿಯಿಂದ ಇದೆಲ್ಲ ಸಬ್ಸ್ಟೆನ್ಸಸ್ನ ಒಂದೇ ಸತಿ ನಾವು ತೆಗೆದುಹಾಕೋಕ್ಕೆ ಆಗಲ್ಲ. ಸೊ ಏನಾಗುತ್ತೆ ಅಂದರೆ, ಫಿಲ್ಟರ್ ಆಗಿರುವಂತಹ ಸಬ್ಸ್ಟೆನ್ಸಸ್ಸಲ್ಲಿ ಫಿಲ್ಟರ್ ಆಗಿರುವಂಥ ಫಿಲ್ಟ್ರೇಟ್ ಯಾವುದು ಬೋಮಿನ್ಸ್ ಕ್ಯಾಪ್ಸ್ಯೂಲ್ನ ಎಂಟರ್ ಆಯ್ತಲ್ವಾ, ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ಸ್ಟೆನ್ಸ್ನ ಬಾಡಿ ಏನು ಮಾಡುತ್ತೆ? ರೀಅಬ್ಸಾರ್ಬ್ ಮಾಡುತ್ತೆ, ವಾಪಸ್ ಅಬ್ಸಾರ್ಬ್ ಮಾಡುತ್ತೆ. ಆಯಿತಾ? ಸೊ ಈ ಸ್ಟೆಪ್ನಲ್ಲಿ ಯಾವ ರೀತಿಯ ಸಬ್ಸ್ಟೆನ್ಸ್ ವಾಪಸ್ ಅಬ್ಸಾರ್ಬ್ ಮಾಡುತ್ತೆ? ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್ ಆ್ಯಂಡ್ ಎಕ್ಸೆಸ್ ವಾಟರ್ ಏನಿದೆ ಅದನ್ನು ರೀಅಬ್ಸಾರ್ಬ್ ಮಾಡ್ಕೊಳ್ಳಾಗತ್ತೆ. ಆಯಿತಾ ಮಕ್ಕಳೇ? ಸೊ ಬೋಮಿನ್ಸ್ ಕ್ಯಾಪ್ಸ್ಯೂಲಿಂದ ಬ್ಲಡ್ ಎಲ್ಲಿಗೆ ಹೋಗಿರುತ್ತೆ? ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನಿಗೆ ಹೋಗುತ್ತೆ. ಸೊ ಅಲ್ಲಿಂದ ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನಲ್ಲಿ ಈ ರೀಅಬ್ಸಾರ್ಪ್ಷನ್ ನಡೆಯುತ್ತೆ. ಆಯ್ತಾ ಮಕ್ಕಳೇ? ಸೊ ಪ್ರಮುಖವಾದಂಥ ಈ ಅಂಶಗಳು ಗ್ಲೂಕೋಸ್, ಅಮೈನೋ ಆಮ್ಲಗಳೆಲ್ಲ ದೇಹದಿಂದ ಹೊರಗೆ ಹೊಟ್ಟೋದ್ರೆ ದೇಹಕ್ಕೆ ಕಷ್ಟ ಆಗುತ್ತೆ, ದೇಹಕ್ಕೆ ಹಾನಿ ಆಗುತ್ತೆ. ಸೊ ಈ ರೀತಿಯ ಪ್ರಮುಖ ಹಾಗೂ ಜಾಸ್ತಿ ಉಪಯೋಗ ಇರುವಂತಹ ಅಣುಗಳನ್ನ ವಾಪಸ್ ನಮ್ಮ ದೇಹಕ್ಕೆ ಮರು ಹೀರಿಕೆ ಮಾಡಬೇಕು. ಇದು ಎಲ್ಲಿ ನಡೆಯುತ್ತೆ? ಈ ಮರು ಹೀರಿಕೆ ಏನಿದೆ 2ನೇ ಹಂತ ಅಲ್ವಾ? ಇದು ಎಲ್ಲಿ ನಡೆಯುತ್ತೆ ಅಂದರೆ ನಮ್ಮ ನೆಫ್ರಾನ್ ಇದೆ ಅಲ್ವಾ, ನೆಫ್ರಾನಿನ ಕೊಳವೆ ಆಕಾರದ ಭಾಗದಲ್ಲಿ ಈ ಮರು ಹೀರಿಕೆ ನಡೆಯುತ್ತೆ. ಯಾವ ರೀತಿಯ ವಸ್ತುಗಳು ಮರು ಹೀರಿಕೆ ಆಗುತ್ತೆ? ಗ್ಲೂಕೋಸ್, ಅಮೈನೋ ಆಮ್ಲ, ಲವಣ ಹಾಗೂ ಹೆಚ್ಚುವರಿ ನೀರೇನಿದೆ ಇದು ಮರು ಹೀರಿಕೆ ಆಗತ್ತೆ. ಆಯ್ತಾ? ಸೊ ಇದು 2ನೇ ಹಂತ. 3ನೇ ಹಂತ, ಥರ್ಡ್ ಸ್ಟೆಪ್ ಏನು? ಇಟ್ ಇಸ್ ಸೆಕ್ರೀಷನ್. ಬಾಡಿಯಲ್ಲಿ ಇನ್ನೂ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಬಾಡಿಯಲ್ಲೇ ಉಳ್ಕೊಂಡಿರುತ್ತೆ, ಬಾಡಿಗೆ ಹಾರ್ಮ್ ಮಾಡುವಂಥ ಸಬ್ಸ್ಟೆನ್ಸಸ್ ಇನ್ನೂ ಬಾಡಿಯಲ್ಲೇ ಉಳ್ಕೊಂಡಿರುತ್ತೆ. ಸೊ ಆ ಸಬ್ಸ್ಟೆನ್ಸಸ್ನ ನಾವು ಸೆಕ್ರೀಟ್ ಮಾಡಬೇಕು, ರಿಲೀಸ್ ಮಾಡಬೇಕು, ಥ್ರೋ ಔಟ್ ಮಾಡಬೇಕು. ಆಯಿತಾ? ಸೊ ಇದೆಲ್ಲಿ ನಡೆಯುತ್ತೆ? ಇದು ಕೂಡ ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನಲ್ಲಿ ನಡೆಯುತ್ತೆ. ಸೊ ವಾಟ್ ಕೈಂಡ್ ಆಫ್ ಸಬ್ಸ್ಟೆನ್ಸಸ್ ಸೆಕ್ರೀಟ್ ಆಗುತ್ತೆ ಮಕ್ಕಳೇ?
ನೈಟ್ರೋಜನಸ್ ಸಬ್ಸ್ಟೆನ್ಸಸ್ ಇರುತ್ತೆ, ಯೂರಿಕ್ ಆ್ಯಸಿಡ್ ಎಲ್ಲ ಬಾಡಿಯಿಂದ ಹೊರಗೆ ಹಾಕಬೇಕು ಆಯಿತಾ. ಸೊ ಈ ರೀತಿಯ ಸಬ್ಸ್ಟೆನ್ಸಸ್ನ ನಾವು ಫಿಲ್ಟ್ರೇಟ್ಗೆ ಏನು ಮಾಡಬೇಕು, ಸೆಕ್ರೀಟ್ ಮಾಡಬೇಕು. ಓಕೆನಾ. ಸೊ ಲಾಸ್ಟಲ್ಲಿ ಏನು ಈ ಟ್ಯೂಬ್ಯುಲಾರ್ ಪಾರ್ಟ್ ಆಫ್ ದ ನೆಫ್ರಾನ್ ಎಲ್ಲ ಪಾಸ್ ಆದಮೇಲೆ ಕಲೆಕ್ಟಿಂಗ್ ಡಕ್ಟ್ಗೆ ಹೋಗಿ ಸೇರೋ ಅಷ್ಟರಲ್ಲಿ ಆ ಫಿಲ್ಟ್ರೇಟ್ ಏನಿದೆ ಅದು ಯೂರಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಯೂರಿನ್ನ ನಾವು ಯೂರಿನರಿ ಬ್ಲಾಡರ್, ಯುರೆತ್ರಾ ಮೂಲಕ ಬಾಡಿಯಿಂದ ಹೊರಗೆ ಹಾಕ್ತೀವಿ ಆಯಿತಾ. ಓಕೆ. ಸೊ ಕೊನೆಯ ಹಂತ ಏನು, ಸ್ರವಿಸುವಿಕೆ. ದೇಹಕ್ಕೆ ಇನ್ನೂ ಹಾನಿ ಉಂಟು ಮಾಡುವಂಥ ಪದಾರ್ಥಗಳು ದೇಹದಲ್ಲೇ ಉಳಿದಿರುತ್ತೆ. ಇದು ಯೂರಿಯಾ ರೀತಿಯ ಪದಾರ್ಥ, ಯೂರಿಕ್ ಆಮ್ಲದ ರೀತಿಯ ಪದಾರ್ಥ ಆಗಿರ್ಬೋದು ಆಯಿತಾ. ಸೊ ಈ ಪದಾರ್ಥ ಹೈಡ್ರೋಜನ್ನೂ ಆಗಿರ್ಬೋದು, ಸೊ ಹೈಡ್ರೋಜನ್ ಅಯಾನ್ ಆಗಿರ್ಬೋದು. ಸೊ ಈ ರೀತಿಯ ಪದಾರ್ಥ ಏನಿದೆ ಇದನ್ನು ನಾವು ನೆಫ್ರಾನಿನ ಕೊಳವೆಯ ಆಕಾರದ ಭಾಗ ಇರುತ್ತೆ ಅಲ್ವಾ, ಅದರ ಕೊನೆಯ ಅಂತ್ಯದ ಭಾಗದಲ್ಲಿ ಈ ಪದಾರ್ಥಗಳನ್ನ ರಕ್ತಕ್ಕೆ ಅಥವಾ ಶೋಧಕಕ್ಕೆ ಸ್ರವಿಕೆ ಮಾಡಲಾಗತ್ತೆ ಆಯಿತಾ. ಸೊ ಈ ಏನು ಪದಾರ್ಥ, ಈ ಶೋಧಕ ಏನಿದೆ ಇದು ಸಂಗ್ರಾಹಕ ನಾಳಕ್ಕೆ ಹೋಗಿ ತಲುಪೋ ಅಷ್ಟರಲ್ಲಿ ಇದು ಮೂತ್ರವಾಗಿ ಪರಿವರ್ತನೆ ಆಗತ್ತೆ. ಸೊ ಮೂತ್ರ ಏನಿದೆ ಕೊನೆಗೆ ಎಲ್ಲಿ ಹೋಗಿ ಸೇರತ್ತೆ ಮಕ್ಕಳೇ, ಮೂತ್ರಕೋಶಕ್ಕೆ ಹೋಗಿ ಸೇರತ್ತೆ ಹಾಗೂ ಮೂತ್ರನಾಳದ ಮೂಲಕ ದೇಹದಿಂದ ಹೊರಗೆ ಹೊರಗೆ ಹಾಕಲಾಗತ್ತೆ ಆಯಿತಾ. ಓಕೆನಾ. ಎಸ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕಿತ್ತು ನಿಮ್ಮ ಹ್ಯೂಮನ್ ಎಕ್ಸ್ಕ್ರೀಷನ್ನಿನ ಬಗ್ಗೆ ಆಯಿತಾ. ಅಂದರೆ ಮಾನವರಲ್ಲಿ ಆಗುವಂತಹ ವಿಸರ್ಜನೆ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಇರಬೇಕಿತ್ತು. ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ತೋರಿಸ್ತೀನಿ ಅಂದಿದೆ. ಸೊ ಡ್ರಾಯಿಂಗಿಗೋಸ್ಕರ 3 ಡಯಾಗ್ರಾಮ್ಸ್ನ ಕೇಳ್ಬೋದು. ಫಸ್ಟ್ ಇಸ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಾ ಆಯಿತಾ ಮಕ್ಕಳೇ. ಸೊ ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರದ ರೇಖಾಚಿತ್ರನ ಬಿಡಿಸ್ಲಿಕ್ಕೆ ಕೇಳ್ಬೋದು. ನೆಕ್ಸ್ಟು ಹಾರ್ಟ್. ಸೊ ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದ ಹ್ಯೂಮನ್ ಹಾರ್ಟ್, ಹೃದಯದ ನೀಳಛೇದ ನಕ್ಷೆ ರೇಖಾಚಿತ್ರ ಏನಿದೆ ಇದನ್ನು ಕೇಳ್ಬೋದು. ಹಾಗೂ ಈ ಗುರುತಿಸುವಿಕೆನ ನೀವು ನೆನ್ಪಿಟ್ಕೋಬೇಕು, ಈ ಲೇಬಲಿಂಗ್ಸ್ನ ನೀವು ನೆನ್ಪಿಟ್ಕೋಬೇಕು. ಲಾಸ್ಟ್ ಡಯಾಗ್ರಾಮ್ ಏನು, ಇಟ್ ಇಸ್ ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಆಯಿತಾ. ಸೊ ನೆಫ್ರಾನಿನ ರಚನೆ ತೋರಿಸುವಂತಹ ಈ ರೇಖಾಚಿತ್ರ ಏನಿದೆ ಇದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಓಕೆ. ಸೊ ದೀಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನೀವು ಲೈಫ್ ಪ್ರಾಸೆಸಸ್ನ ಫುಲ್ ಓದಿದ್ಮೇಲೆ ಈ ಕ್ವೆಶನ್ಸ್ನ ರಿವೈಸ್ ಮಾಡಲೇಬೇಕು. ಈ ಕ್ವೆಶನ್ಸ್ನ ರಿವೈಸ್ ಮಾಡಿದ್ರೆ ಲೈಫ್ ಪ್ರಾಸೆಸಸಲ್ಲಿ ನಿಮಗೆ ಔಟ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಸ್ಕೈ ರಾಕೆಟ್ ಆಗುತ್ತೆ ಆಯಿತಾ. ಸೊ ಎಸ್, ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಹೇಳಿರೋಂಥ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಸ್ಟಿಲ್ ನಾವು ಲೈಫ್ ಪ್ರಾಸೆಸಸ್ನ 1 ಶಾರ್ಟಲ್ಲಿ ಕವರ್ ಮಾಡಿದ್ದೀವಿ ಹಾಗೂ ಸಮ್ಮರಿ ರೀತಿಯಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಆ ವಿಡಿಯೋನ ಹೋಗಿ ನೋಡ್ಬೋದು ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.